ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾವು ವಿಶುದ್ಧ ವೇದಾಂತ ಪರಿಭಾಷೆಯನ್ನು ವಿಚಾರ ಮಾಡ್ತಾ ಇದ್ದೇವೆ. ಅದರಲ್ಲಿ ತ್ವಂ ಪದಾರ್ಥ ವಿವೇಕ, ಅದರಲ್ಲಿ ಆತ್ಮನ ಸ್ವರೂಪ ಯಾವುದು, ಜೀವನ ಸ್ವರೂಪವು ಕೇವಲ ಅವಿದ್ಯಾಕಲ್ಪಿತ ಎಂಬುದು, ಒಂದೊಂದು ಬಿಡಿಸಿ ಆತ್ಮನ ನಿಜಸ್ವರೂಪವು ಚಿನ್ಮಾತ್ರವೇ ಎಂದು ನಿಶ್ಚಯ ಮಾಡ್ತಾ ಬಂದಿದ್ದೇವೆ. ಕರ್ತೃತ್ವ ಭೋಕ್ತೃತ್ವವು ಕಲ್ಪಿತವೇ, ಔಪಾದಿಕವೇ. ಹೀಗೆ ಒಂದೊಂದು ಔಪಾದಿಕ ಅಂಶತ್ವ ಔಪಾದಿಕ ಹಾಗೆ ಮಾಡ್ತಾ ಈಗ ನಾವು ಎಲ್ಲಿಗೆ ಬಂದಿದ್ದೇವೆ ಅಂದರೆ ಅವಸ್ಥಾ ವಿವೇಕಕ್ಕೆ ಬಂದಿದ್ದೇವೆ. ಅವಸ್ಥಾ ವಿವೇಕ ಮಾಡುವಾಗ ಎಲ್ಲ ಅವಸ್ಥೆಗಳು ಕೇವಲ ಔಪಾದಿಕ ಎಂಬುದನ್ನು ಹೇಳ್ತಾ ಇದ್ದೇವೆ. ಅವಸ್ಥೆಗಳು ಕೇವಲ ಔಪಾದಿಕ. ಇದರಲ್ಲಿ ಇನ್ನೂ ಸ್ವಲ್ಪ ವಿವರವಾಗಿ ಹೇಳುತ್ತಾ ಸ್ವಪ್ನವು ಮಿಥ್ಯಾ ಎಂದು ಮೊದಲು ಹೇಳಿದ್ದಾರೆ. ಸ್ವಪ್ನವು ಮಿಥ್ಯೆ. ಏಕೆ ಮಿಥ್ಯೆ ಅಂದರೆ ಅದು ಕೇವಲ ಕಲ್ಪಿತ. ಜಾಗೃತ್ ಪದಾರ್ಥಾಲು ನೋಡಿ, ಈ ಪ್ರಕ್ರಿಯೆ ನೋಡು ಹೇಗೆ ಉಪನಿಷತ್ತು ಹೇಳ್ತದೆ. ಮೊದಲು ಸ್ವಪ್ನವನ್ನು ಮಿಥ್ಯೆ ಎಂದು ತಿಳಿಸುತ್ತದೆ. ಹೇಗೆ ಅಂದರೆ ಜಾಗೃತ್ ಪದಾರ್ಥಗಳಿಂದ ಹೋಲಿಸಿ, ಅಂದರೆ ಜಾಗೃತ್ ಪದಾರ್ಥಗಳು ಸತ್ಯ ಎಂದು ಜನರು ಎಲ್ಲರೂ ತಿಳ್ಕೊಂಡು ಬಿಟ್ಟರು ಅಲ್ಲವೇ. ಜಾಗೃತ ಪದಾರ್ಥಗಳು ಜಾಗೃತ ಅವಸ್ಥೆ ಸತ್ಯ ಎಂಬುದು ಎಲ್ಲರೂ ಲೌಕಿಕರು ತಿಳ್ಕೊಂಡು ಬಿಟ್ಟರು. ಇದನ್ನು ತಾತ್ಕಾಲಿಕವಾಗಿ ಒಪ್ಪಿಕೊಂಡು ಆಯಿತು, ಜಾಗೃತ್ತು ಸತ್ಯ ಇಟ್ಕೊಂಡು ಜಾಗೃತ್ತಿನಿಂದ ಹೋಲಿಸಿದ್ದರೆ ಸ್ವಪ್ನವು ಮಿಥ್ಯ. ಏಕೆ ಅಂದರೆ ಸ್ವಪ್ನವು ಕಲ್ಪಿತವೇ. ಅಲ್ಲಿ ದೇಶಕಾಲ ನಾಮರೂಪ ಅಲ್ಲಿ ತೋರುವ ಪದಾರ್ಥಗಳಿಗೆ ನಿಜವಾಗಿ ಇರುವುದಕ್ಕೆ ಸಾಕಷ್ಟು ದೇಶಕಾಲಗಳಿಲ್ಲ. ದೊಡ್ಡ ಪರ್ವತ ಕಂಡು ಬರ್ತದೆ, ಮನಸ್ಸಿನ ಒಳಗೆ ಪರ್ವತಕ್ಕೆ ಜಾಗ ಎಲ್ಲಿ? ನಾವು ಎಲ್ಲೋ ಊರಿಗೆ ಹೋಗಿ ಬರ್ತೀವಿ, ಊರಿಗೆ ಹೋಗಿ ಬರುವುದಕ್ಕೆ ಟೈಮಲ್ಲಿ. ಅಂದರೆ ಸ್ವಪ್ನ ಪದಾರ್ಥಗಳು ಕೇವಲ ಕಲ್ಪಿತವಾಗುವುದರಿಂದ ಅವು ಮಿಥ್ಯೆ ಎಂದು ಮೊದಲು ತೀರ್ಮಾನ ಮಾಡಿ, ಸ್ವಪ್ನವನ್ನು ಮೊದಲೇ ಮಿಥ್ಯೆ ಎಂದು ಏಕೆ ತೀರ್ಮಾನ ಮಾಡ್ತದೆ ಅಂದರೆ ನಾವು ಸ್ವಪ್ನ ಬಿಟ್ಟು ಬಂದಿದ್ದೇವೆ. ಸ್ವಪ್ನವು ಮಿಥ್ಯೆ ಎಂಬುದು ನಮಗೆ ಮೊದಲೇ ಗೊತ್ತು, ಎಲ್ಲರಿಗೂ ಗೊತ್ತು. ಆದ್ದರಿಂದ ಯಾವುದು ಬೇಗ ತಟ್ಟನೆ ಮಿಥ್ಯೆ ಎಂದು ತಿಳಿಯುವುದಕ್ಕೆ ಆಗಿರುವ ಸ್ವಪ್ನವನ್ನು ಮೊದಲು ಮಿಥ್ಯೆ ಎಂದು ಹೇಳ್ತದೆ. ಏಕೆಂದರೆ ಅದು ಅರ್ಥ ಮಾಡಿಕೊಳ್ಳುವುದು ಸುಲಭ, ಸುಲಭನೇ ತಟ್ಟನೆ ಅರ್ಥವಾಗುತ್ತದೆ. ಆದ್ದರಿಂದ ಮೊದಲು ಸ್ವಪ್ನವನ್ನು ಮಿಥ್ಯೆ ಎಂದು ನಿಶ್ಚಯ ಮಾಡಿದ ನಂತರ ಈಗ ಹೇಳ್ತಾ ಇದ್ದೆ, ಜಾಗೃತ್ತು ಸ್ವಪ್ನ ಸಮಾನವೇ. ಇದು ನಿಮಗೆ ಆಶ್ಚರ್ಯವಾಗಬಹುದು. ಮೊದಲು ಜಾಗೃತನ್ನು ಸತ್ಯವೆಂದಿಟ್ಟುಕೊಂಡು ಸ್ವಪ್ನವನ್ನು ಮಿಥ್ಯೆ ಎಂದು ಹೇಳುತ್ತದಲ್ಲ. ಹೌದು, ಏಕೆಂದರೆ ನಿಮಗೆ ಜಾಗೃತ ಸತ್ಯ ಅನಿಸಿತು. ನಿಮ್ಮ ಅನಿಸಿಕೆಯನ್ನು ಹಾಗೆ ಇಟ್ಕೊಂಡು ಅದನ್ನು ಮುಟ್ಟಲ್ಲ. ಮೊದಲು ಜಾಗೃತನ್ನು ಸತ್ಯ ಎಂಬುದು ನಿಮಗೆ ಅನಿಸುತ್ತಿರುವ ಅನಿಸಿಕೆಯನ್ನು ಹಾಗೆ ಇಟ್ಕೊಂಡು ಅದನ್ನು ಮುಟ್ಟದೆ ಅದರ ಸಹಾಯದಿಂದ ಮೊದಲು ಸ್ವಪ್ನ ಮಿಥ್ಯ ಹೇಳ್ತದೆ. ಹೇಳಿದ ನಂತರ ಒಂದು ಸಲ ಸ್ವಪ್ನ ಮಿಥ್ಯ ಎಂದು ಸ್ಪಷ್ಟವಾದ ನಂತರ ಈಗ ಹೇಳ್ತದೆ ಜಾಗೃತ್ತು ಹಾಗೆ ಅಪ್ಪ ಎಂದು. ಅಯ್ಯೋ ಇದೇನಪ್ಪ, ನೀವು ಮೊದಲು ಜಾಗೃತ ಸತ್ಯ ಹೇಳಿದ್ದಿರಲ್ಲ. ನೋಡು, ಜಾಗೃತ ಸತ್ಯ ಎಂದು ನಿಮ್ಮ ಎಲ್ಲರಿಗೆ ಅನಿಸುತ್ತಿರುವ ಅನಿಸಿಕೆಯನ್ನು ಇಟ್ಟುಕೊಂಡು ಹೇಳಿತೇ ಹೊರತು ಜಾಗೃತ ಸತ್ಯ ಎಂದು ಸಿದ್ಧಪಡಿಸಲಿಲ್ಲ. ಮೊದಲು ನೋಡಿ, ಜಾಗೃತ ಸತ್ಯವೆಂದು ಮೊದಲು ಸಿದ್ಧಪಡಿಸಲಿಲ್ಲ. ಜಾಗೃತ ಸತ್ಯ ಎಂದು ಲೌಕಿಕರು ತಿಳ್ಕೊಂಡಿದ್ದನ್ನು ಇಟ್ಕೊಂಡು ಅಂದರೆ ಸುಮ್ಮನೆ ತಾತ್ಕಾಲಿಕವಾಗಿ ಇಟ್ಟುಕೊಂಡಿದೆ. ಇದು ಮಿಥ್ಯ ಎಂಬುದು ಮುಂದೆ ಹೇಳೋಣ, ಮೊದಲು ಮಾತ್ರ ಇಟ್ಕೋ. ಏಕೆ? ಜನರಿಗೆಲ್ಲರಿಗೆ ಜಾಗೃತ ಮಿಥ್ಯೆ ಸತ್ಯ ಎಂದು ಅನಿಸುತ್ತದೆ.
ಜಾಗ್ರತ್ ಸತ್ಯ ಎಂಬುದು ಅನಿಸುತ್ತದೆ. ಆ ಅನಿಸಿಕೆಯನ್ನು ಪ್ರಶ್ನೆ ಮಾಡದೆ, ಹೌದೋ ಅಲ್ಲದೋ ವಿವೇಕ ಮಾಡದೆ ಸುಮ್ಮನೆ ಹಾಗೆ ಇಟ್ಕೊಳ್ತದೆ. ಮೊದಲು ಸ್ವಪ್ನ ನಿಶ್ಚಯ ಮಾಡೋಣ. ಸ್ವಪ್ನ ಮಿಥ್ಯೆ ಎಂದು ಗೊತ್ತಾಯಿತು. ಗೊತ್ತಾದ ನಂತರ ಈಗ ಜಾಗ್ರತ್ತಿನ ವಿಚಾರ. ಈ ಜಾಗ್ರತ್ತು ಸ್ವಪ್ನ ಹಾಗೆಯೇ ಮಿಥ್ಯೆ, ಹೀಗೆ ತೀರ್ಮಾನ ಮಾಡ್ತದೆ. ಇದು ನೋಡಿ, ಇದಕ್ಕೆ ಸ್ವಾಮೀಜಿ ಕೆಲವು ಗೌಡಪಾದರ ಕಾರಿಕೆಗಳನ್ನು ಉದಾಹರಿಸಿದ್ದಾರೆ. ಎಲ್ಲಿ ವೈತಥ್ಯ ಪ್ರಕರಣದಲ್ಲಿ 5ನೆಯ ಶ್ಲೋಕದಿಂದ 10ನೆಯ ಕಾರಿಕ ಅಂದರೆ ಶ್ಲೋಕ ಅಂದರ್ಥ. ಕಾರಿಕ ಅಂದರೆ ನೀವೇನೇನು ತಿಳ್ಕೊಳ್ಳಬೇಡಿ. ಕಾರಿಕ ಅಂದರೆ ಶ್ಲೋಕ, ವಾರ್ತಿಕ ಅಂದರೆ ಶ್ಲೋಕ ಅಲ್ಲ. ಅದು ಸುಮ್ಮನೆ ಒಂದು ಮಾತು ಬಂತು ಹೇಳ್ತಾ ಇದ್ದೀನಿ. ವಾರ್ತಿಕ ಅಂದರೆ ಶ್ಲೋಕ ಅಂದ್ಕೊಳ್ತಾರೆ. ವಾರ್ತಿಕವು ಗದ್ಯ ಆಗಬಹುದು, ಪದ್ಯ ಆಗಬಹುದು. ವಾರ್ತಿಕ ಅಂದರೆ ಶ್ಲೋಕ ಅಲ್ಲ. ವಾರ್ತಿಕ ಅಂದರೆ ಒಂದು ಬಗೆಯಾದ ವ್ಯಾಖ್ಯಾನಕ್ಕೆ ವಾರ್ತಿಕ ಹೇಳ್ತಾರೆ. ಸಾಮಾನ್ಯ ವ್ಯಾಖ್ಯಾನಕ್ಕಿಂತ ಸ್ವಲ್ಪ ಭಿನ್ನವಾಗಿರುತ್ತದೆ ಎಂಬುದು ವಾರ್ತಿಕ ಹೇಳಿದ್ದಾರೆ. ಬಟ್ ಕಾರಿಕ ಅಂದರೆ ಶ್ಲೋಕ ಅಂದರೆ ಒಂದೇ ಅರ್ಥ. ಗೊತ್ತಾಯ್ತಾ? ವಾರ್ತಿಕ ಹೇಳು, ಶ್ಲೋಕ ಹೇಳು. ಕಾರಿಕ ಅಂದರೆ ತಪ್ಪು ಹೇಳಿದೆ, ವಾರ್ತಿಕ ಅಲ್ಲ, ಕಾರಿಕ ಅಂದರೆ ಶ್ಲೋಕ ಅಂದರೆ ಒಂದೇ ಅರ್ಥ. ಗೌಡಪಾದ ಕಾರಿಕ ಹೇಳ್ತೀವಿ ಅಂದರೆ ಗೌಡಪಾದರ ಶ್ಲೋಕಗಳು ಎಂದರ್ಥ. ಭಗವದ್ಗೀತಾ ಕಾರಿಕನೂ ಹೇಳಬಹುದು, ಏಕೆಂದರೆ ಕಾರಿಕೆ ಅಂದರೆ ಶ್ಲೋಕ ಅಷ್ಟೇ. ಆದ್ದರಿಂದ ಗೌಡಪಾದರ ಕಾರಿಕೆ ಅಥವಾ ಶ್ರೀಕೃಷ್ಣರ ಕಾರಿಕೆ, ವ್ಯಾಸರ ಕಾರಿಕೆ ಹೇಗಾದರೂ ಹೇಳಬಹುದು. ಕಾರಿಕೆ ಅಂದರೆ ಶ್ಲೋಕ ಅಷ್ಟೇ, ಅದಕ್ಕೇನು ಸ್ಪೆಷಲ್ ಅರ್ಥ ಇಲ್ಲ. ವಾರ್ತಿಕ ಅಂದರೆ ಶ್ಲೋಕ ಅಲ್ಲ. ವಾರ್ತಿಕ ಗದ್ಯ ಇರಬಹುದು, ಶ್ಲೋಕ ಇರಬಹುದು. ವಾರ್ತಿಕ ಒಂದು ವ್ಯಾಖ್ಯಾನದ ಬಗೆ. ಅದು ಹೇಗೆ ಬಗೆ ಅದು ಬೇರೆ ಹೇಳೋಣ, ಈಗ ಹೇಳುವುದು ಅನಾವಶ್ಯಕ ಸಂದರ್ಭ ಅಲ್ಲ. ಆ ಸಂದರ್ಭ ಬಂದಾಗ ಹೇಳೋಣ, ಆಯಿತಾ? ಆದರೆ ಗೌಡಪಾದರ ಕಾರಿಕೆ ಅಂದರೆ ಗೌಡಪಾದರ ಶ್ಲೋಕಗಳು ಎಲ್ಲಿವೆ? ಮಾಂಡುಕ್ಯ ಉಪನಿಷತ್ತಿಗೆ ವ್ಯಾಖ್ಯಾನ ರೂಪವಾಗಿ ಗೌಡಪಾದರು 4 ಅಧ್ಯಾಯಗಳನ್ನು ಮಾಡಿದ್ದಾರೆ. ಗೊತ್ತಾ? ಮಾಂಡುಕ್ಯ ಉಪನಿಷತ್ತಿನಲ್ಲಿ 12-16 ಮಂತ್ರಗಳಿವೆ ಅಷ್ಟೇ. ಆ 16 ಮಂತ್ರಗಳಿಗೆ ಗೌಡಪಾದರು ತನ್ನ ಸುಮಾರು 200 ಶ್ಲೋಕಗಳ, ಸುಮಾರು 200 ಅಂದರೆ ಒಂದು 3-4 ಕಮ್ಮಿ ಇದೆ, 3-4 ಕಮ್ಮಿ ಇರಬಹುದು ಅನಿಸುತ್ತದೆ ಅಷ್ಟೇ. ಸೊ ಸುಮಾರು 200 ಶ್ಲೋಕಗಳ ವ್ಯಾಖ್ಯಾನ ಮಾಡಿದ್ದಾರೆ. ಯಾವ ಮೇಲೆ? ಮಾಂಡುಕ್ಯ ಉಪನಿಷತ್ತು ಮೇಲೆ. ಆ ವ್ಯಾಖ್ಯಾನವನ್ನು ಶ್ಲೋಕ ರೂಪವಾಗಿ ಮಾಡಿರುವುದರಿಂದ ಅದಕ್ಕೆ ಮಾಂಡುಕ್ಯ ಕಾರಿಕ ಹೇಳ್ತೀವಿ. ಮಾಂಡುಕ್ಯ ಕಾರಿಕ ಅಂದರೆ ಮಾಂಡುಕ್ಯ ಶ್ಲೋಕಗಳು ಎಂದರ್ಥ. ಗೌಡಪಾದ ಕಾರಿಕ ಅಂದರೆ ಗೌಡಪಾದರ ಶ್ಲೋಕಗಳು ಎಂದರ್ಥ. ಈ ಶ್ಲೋಕಗಳು ಮಾಂಡುಕ್ಯ ಉಪನಿಷತ್ತಿಗೆ ವ್ಯಾಖ್ಯಾನ ರೂಪ, ಅದು ನೆನಪಿಟ್ಕೊಂಡು. ಮಾಂಡುಕ್ಯ ಶ್ಲೋಕಕ್ಕೆ 2 ವ್ಯಾಖ್ಯಾನಗಳಿವೆ. 2 ಇನ್ನೂ 3 ಹೇಳಬಹುದು. ಒಂದು ಮಾಂಡುಕ್ಯ ಉಪನಿಷತ್ತಿಗೆ ಗೌಡಪಾದರ ವ್ಯಾಖ್ಯಾನ, ಅದಕ್ಕೆ ಕಾರಿಕೆ ಎಂದು ಹೇಳ್ತೀವಿ. ದೆನ್ ಅದರ ಮೇಲೆ ಭಾಷ್ಯಕಾರರ ಭಾಷ್ಯ, ಅದರ ಮೇಲೆ ಸಚ್ಚಿದಾನಂದ ಸ್ವಾಮಿಗಳ ವ್ಯಾಖ್ಯಾನ. ಹೀಗೆ 3 ಆಗುತ್ತವೆ ಉಪನಿಷತ್ತು ಮೇಲೆ. ಗೌಡಪಾದರ ವ್ಯಾಖ್ಯಾನ, ಅದಕ್ಕೆ ಕಾರಿಕೆ ಹೇಳ್ತೀವಿ. ದೆನ್ ಶಂಕರರ ವ್ಯಾಖ್ಯಾನ, ಅದಕ್ಕೆ ಭಾಷ್ಯ ಹೇಳ್ತೀವಿ. ಮತ್ತು ಸಚ್ಚಿದಾನಂದ ಸ್ವಾಮಿಗಳ ವ್ಯಾಖ್ಯಾನ. ಹೀಗೆ 3 ಇವೆ ಮಾಂಡುಕ್ಯ ಉಪನಿಷತ್ತು ಮೇಲೆ. ಇಲ್ಲಿ ಕಾರಿಕೆಯಿಂದ ಅಂದರೆ ಗೌಡಪಾದರ ವ್ಯಾಖ್ಯಾನ ರೂಪ, ಶ್ಲೋಕ ವ್ಯಾಖ್ಯಾನ, ಶ್ಲೋಕ ರೂಪದಲ್ಲಿ ಇರುವ ವ್ಯಾಖ್ಯಾನ. ಆ ವ್ಯಾಖ್ಯಾನದಲ್ಲಿ ಅವರು 4 ಅಧ್ಯಾಯಗಳು ಮಾಡಿದ್ದಾರೆ. ಒಂದು ಈ ವೇದಾಂತ ಪರಿಭಾಷೆ ನಂತರ ಮಾಂಡುಕ್ಯೋಪನಿಷತ್ತು ಕಾರಿಕಾ ಸಮೇತ ಸ್ವಾಮೀಜಿ ರಹಸ್ಯ ವಿವೃತೆ ಹೇಳಬೇಕು ಅಂದ್ಕೊಳ್ತಾ ಇದ್ದೀನಿ. ಈಗ ಇದು ಪರಿಭಾಷೆ ಮುಗಿದಿದ್ದರೆ ಮಾಂಡುಕ್ಯ ರಹಸ್ಯ ವಿವೃತೆ ಹೇಳೋಣ. ಆದ್ದರಿಂದ ಅಂದರೆ ಒಂದು ಉಪನಿಷತ್ತು ಮೇಲೆ ನೇರ ವ್ಯಾಖ್ಯಾನ ಮಾಡಿದ್ದಾರೆ. ಅಂದರೆ ಉಪನಿಷತ್ತಿನ ಪದ ತಗೊಂಡು ಅದಕ್ಕೆ ವ್ಯಾಖ್ಯಾನ ರೂಪ ಮಾಡಿದ್ದಾರೆ. ಅದನ್ನು ಏನು ಹೇಳ್ತೀವಿ? ಆಗಮ ಪ್ರಕರಣ. ಗೌಡಪಾದರು ಬರೆದಿರುವ ವ್ಯಾಖ್ಯಾನ 4 ಅಧ್ಯಾಯಗಳಲ್ಲಿದೆ. ಮೊದಲನೇ ಅಧ್ಯಾಯ ನೇರಾಗಿ ಉಪನಿಷತ್ತು ಮೇಲೆ ವ್ಯಾಖ್ಯಾನ ಮಾಡಿದ್ದಾರೆ, ಅದಕ್ಕೆ ಆಗಮ ಪ್ರಕರಣ ಅಂದರೆ ಮೊದಲನೇ ಅಧ್ಯಾಯ. 2ನೇ ಅಧ್ಯಾಯದಿಂದ ಮಾಂಡುಕ್ಯ ಉಪನಿಷತ್ತಿನಲ್ಲಿ ಹೇಳಿರುವ ಅವಸ್ಥಾತ್ರಯ ವಿವೇಕ ಇಟ್ಟುಕೊಂಡು ಸ್ವಲ್ಪ ಸ್ವತಂತ್ರವಾಗಿ ಹೆಚ್ಚು ಬಿಡಿಸಿ ಹೇಳ್ತಾ ಇದ್ದಾರೆ. ಅಂದರೆ ಮೂಲವಾಗಿ ಮಾಂಡುಕ್ಯ ಉಪನಿಷತ್ತನ್ನೇ ಇಟ್ಕೊಂಡರು, ಅದರಲ್ಲಿ
ಹೇಳಿರುವ ಅವಸ್ಥಾತ್ರಯ ವಿವೇಕವನ್ನೇ ಇಟ್ಕೊಂಡು ಅದನ್ನು ಸ್ವಲ್ಪ ವಿಸ್ತೃತವಾಗಿ ಬಿಡಿಸಿ ಹೇಳ್ತಾ ಇದ್ದಾರೆ ಅಷ್ಟೇ. ಸ್ವಲ್ಪ ವಿವರವಾಗಿ ಬಿಡಿಸ್ತಾ ಇದ್ದಾರೆ. ಅದರಲ್ಲಿ ಎರಡನೆಯದು ವೈಥತ್ಯ ಪ್ರಕರಣ. ವೈಥತ್ಯ ಅಂದರೆ ಮಿಥ್ಯಾ ಪ್ರಕರಣ ಅಂದರೆ ಅದರಲ್ಲಿ ಜಗನ್ಮಿಥ್ಯಾತ್ವ ನಿರೂಪಿತವಾಗುತ್ತದೆ. ಮೂರನೆಯ ಪ್ರಕರಣ ಅದ್ವೈತ ಪ್ರಕರಣ. ಅದರಲ್ಲಿ ಜಗತ್ತು ಮಿಥ್ಯ, ಆದರೆ ಆತ್ಮ ಮಾತ್ರ ಅದ್ವೈತ ಎಂದು ಹೇಳ್ತಾರೆ ಅಷ್ಟೇ. 3 ಅಧ್ಯಾಯಗಳಾದ ನಂತರ ಕೊನೆಗೂ ಇನ್ನೊಂದು ಅಧ್ಯಾಯ ಉಳಿಯುತ್ತದೆ, ಅಲಾತ ಶಾಂತಿ. ಅದು ಏನೆಂದರೆ ಅದು ಸ್ವಲ್ಪ ಇನ್ನೂ ಬೇರೆ ಸ್ವಲ್ಪ ತರ್ಕದಿಂದ ಬೇರೆ ಚರ್ಚೆಗಳು ಮಾಡಿ 3ರ ಅವಸ್ಥೆಯನ್ನೇ ಮತ್ತೊಂದು ಸಲ ಹೇಳ್ತದೆ. ಅನ್ಯ ದರ್ಶನಗಳ ಸ್ವಲ್ಪ ವಿವೇಕ ಮಾಡ್ತದೆ. ಈಗ ಅದು ಸ್ವಲ್ಪ ಎಲ್ಲ ಮಿಶ್ರಮ, ಕೊನೆಗೆ ಮುಗಿಸ್ತಾನೆ. ಹೀಗೆ ಆಯಿತಾ. 4 ಅಧ್ಯಾಯಗಳು, ಅವುಗಳಿಗೆ ಪ್ರಕರಣಗಳು ಎಂದು ಹೇಳ್ತೀವಿ. ಅದರಲ್ಲಿ ಎರಡನೆಯ ಪ್ರಕರಣ ವೈಥತ್ಯ. ಆ ವೈಥತ್ಯ ಪ್ರಕರಣದಿಂದ 5 ಶ್ಲೋಕಗಳನ್ನು 1, 2, 3, 4, 5, 6 ಶ್ಲೋಕಗಳು, 5 ಅಲ್ಲ 6 ಕಾರಿಕೆಗಳನ್ನು ಸ್ವಾಮೀಜಿ ಇಲ್ಲಿ ಉದಾಹರಿಸ್ತಾ ಇದ್ದಾರೆ. ಏಕೆ? ಜಾಗ್ರತ್ತು ಮಿಥ್ಯೆ ಅಂದರೆ ಹೇಗೆ, ಇದನ್ನು ನಿರೂಪಿಸಲು, ಜಾಗ್ರತ್ತನ್ನು ಮಿಥ್ಯೆ ಎಂದು ಸಿದ್ಧಪಡಿಸಲು ಈ 6 ಶ್ಲೋಕಗಳನ್ನು ಉದಾಹರಿಸಿದ್ದಾರೆ. ಈ ಶ್ಲೋಕಗಳು ಜಾಗ್ರತ್ತನ್ನು ಮಿಥ್ಯೆ ಎಂದು ಹೇಗೆ ತೋರಿಸ್ತವೆ ಅಂದರೆ ಅರ್ಥವೇನು? ಮಿಥ್ಯೆ ಅಂದರೇನು? ಮಿಥ್ಯಾ ಜ್ಞಾನವೇ ಮಿಥ್ಯೆ ಅಂದರೆ ವ್ಯಾಖ್ಯಾನಕಾರರು ಹೇಳಿದ ಹಾಗಲ್ಲ. ವ್ಯಾಖ್ಯಾನಕಾರರು ಮಿಥ್ಯೆ ಅಂದರೆ ಪದಾರ್ಥವೇ ಮಿಥ್ಯೆ ಹೇಳ್ತಾರೆ. ಮಿಥ್ಯಾ ಪದಾರ್ಥ ಎಂಬುದು ಪ್ರಪಂಚದಲ್ಲಿ ಇಲ್ಲ. ಏನಪ್ಪ, ಎಲ್ಲಿಯಾದರೂ ತಪ್ಪು ಪದಾರ್ಥ ನೋಡಿದ್ದೀಯಾ? ಒಂದು ನಿಜವಾದ ಪದಾರ್ಥ, ಒಂದು ನಿಜವಾದ ಟೇಬಲ್, ಒಂದು ತಪ್ಪು ಟೇಬಲ್ ಎಲ್ಲಿ ಇರಲ್ಲ. ಒಂದು ನಿಜವಾದ ಹಗ್ಗ, ಒಂದು ತಪ್ಪು ಹಗ್ಗ ಇರುತ್ತದೆ. ತಪ್ಪು ಹಗ್ಗ ಎಲ್ಲಿಲ್ಲ, ಒಂದು ನಿಜವಾದ ಹಗ್ಗನೇ ಇರುತ್ತದೆ. ಆದ್ದರಿಂದ ತಪ್ಪು ಪದಾರ್ಥ ಎಲ್ಲಿ ಇರುವುದಿಲ್ಲ. ಅದು ವ್ಯಾಖ್ಯಾನಕಾರರು ಹೇಳಿದ್ದಾರೆ. ವ್ಯಾಖ್ಯಾನಕಾರರು ಮಿಥ್ಯೆ ಅಂದರೆ ಮಿಥ್ಯಾ ಪದಾರ್ಥಕ್ಕೆ ಮಿಥ್ಯಾ ಹೇಳ್ತಾರೆ. ನೆನಪಿಟ್ಕೊಂಡು ವ್ಯತ್ಯಾಸ. ಭಾಷ್ಯಕಾರರು ಮಿಥ್ಯೆ ಎಂದು ಹೇಳಿದ್ದರೆ ಮಿಥ್ಯಾ ಜ್ಞಾನ, ತಪ್ಪು ತಿಳುವಳಿಕೆಗೂ ಮಿಥ್ಯಾ ಹೇಳ್ತಾರೆ. ಮಿಥ್ಯಾ ಅಂದರೇನು? ತಪ್ಪು ತಿಳುವಳಿಕೆ. ಆಯಿತಾ? ಇಷ್ಟೇ. ಮಿಥ್ಯೆ ಅಂದರೇನು? ತಪ್ಪು ತಿಳುವಳಿಕೆ ಅಷ್ಟೇ. ಆದರೆ ವ್ಯಾಖ್ಯಾನಕಾರರು ಮಿಥ್ಯೆ ಅಂದರೆ ತಪ್ಪು ತಿಳುವಳಿಕೆಯೂ ಮಿಥ್ಯೆ ಆಗಬಹುದು. ಆದರೆ ಅವರೇನು ಹೇಳ್ತಾರೆ? ಮಿಥ್ಯಾ ಪದಾರ್ಥ, ತಪ್ಪು ಪದಾರ್ಥ ಹೇಳ್ತಾರೆ. ತಪ್ಪು ಪದಾರ್ಥ ಏನಪ್ಪ? ತಪ್ಪು ಪದಾರ್ಥ ಎಲ್ಲಿಯಾದರೂ ಇರುತ್ತದೆ ನೋಡಿ. ಒಬ್ಬ ಮನುಷ್ಯ ಇದ್ದಾನೆ, ಅವನನ್ನು ನೋಡಿ ಇನ್ನೊಬ್ಬರು ಅಂದ್ಕೊಂಡು ಬಿಟ್ಟ, ಅಯ್ಯೋ ನನಗೆ ಗೊತ್ತಿರುವ ಮನುಷ್ಯಪ್ಪಲ್ಲ, ಇವನೇ ಗೊತ್ತು ಎಂದು ಹೋಗಿ ಮಾತಾಡಿಸುವಕ್ಕೆ ಮುಖ ನೋಡಿದ್ದರೆ ಅಯ್ಯೋ ಇವನಲ್ಲ ಅಂತ ಗೊತ್ತಾಗಿಬಿಡ್ತದೆ. ಅಂದರೆ ಒಬ್ಬ ಮನುಷ್ಯನನ್ನು ನೋಡಿ ಇನ್ನೊಬ್ಬರಾಗಿ ತಪ್ಪಾಗಿ ತಿಳ್ಕೊಂಡರೆ ತಪ್ಪಾಗಿ ತಿಳುವಳಿಕೆ ಇರುತ್ತದ, ತಪ್ಪಾಗಿ ವಸ್ತುವಾಗುತ್ತದೆ. ತಪ್ಪು ಮನುಷ್ಯ ಇರುತ್ತಾನ, ತಪ್ಪು ತಿಳುವಳಿಕೆ ಆಗುತ್ತದೆ. ನೋಡಿ, ಇದು ಚೆನ್ನಾಗಿ ಯೋಚನೆ ಮಾಡಿ. ಒಂದು ವಸ್ತುವನ್ನು ಇನ್ನೊಂದಾಗಿ ತಿಳ್ಕೊಂಡಿದ್ದೇವೆ ಅಂದರೆ ಆ ಇನ್ನೊಂದೆಂಬುದು ಹಗ್ಗವನ್ನು ಹಾವಾಗಿ ತಿಳ್ಕೊಂಡರೆ ತಪ್ಪು ಹಾವು ಇರುತ್ತದ, ಹಾವೆಂಬ ತಪ್ಪು ತಿಳುವಳಿಕೆ ಇರುತ್ತದೆ. ಹಗ್ಗದ ಕುರಿತು ತಪ್ಪು ತಿಳುವಳಿಕೆನೇ, ಅದರಲ್ಲಿ ಹಾವೆಂಬ ರೂಪ ತಪ್ಪು ತಿಳುವಳಿಕೆ. ಹಾವೆಂಬುದು ಏನು? ತಪ್ಪು ತಿಳುವಳಿಕೆಯಲ್ಲಿ ತೋರುವ ಬಗೆ ಅಷ್ಟೇ. ಅದು ತಪ್ಪು ತಿಳುವಳಿಕೆ. ಮಿಥ್ಯಾಜ್ಞಾನ, ಮಿಥ್ಯಾ ಅಂದರೆ ಮಿಥ್ಯಾಜ್ಞಾನ ಅಷ್ಟೇ. ಹಗ್ಗವು ತಪ್ಪಾಗಿ ಹಾವಾಗಿ ತೋರುತ್ತದೆ, ತೋರಿಕೆನೇ ಅಷ್ಟು, ಅದು ಪದಾರ್ಥ ಅಲ್ಲ. ಆದ್ದರಿಂದ ಮಿಥ್ಯಾ ಅಂದರೆ ಮಿಥ್ಯಾಜ್ಞಾನವೇ. ಆಯಿತಾ? ತಪ್ಪು ತಿಳುವಳಿಕೆಯೇ. ಇದು ಮಿಥ್ಯಾ ಎಂಬ ಮಾತುಕರ್ತ. ಐತೆ ಜಾಗ್ರತ್ತು ಮಿಥ್ಯೆ ಅಂದರೆ ಏನು? ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಅಂದರೆ ತಪ್ಪಾಗಿ ತಿಳ್ಕೊಂಡಿದ್ದೇವೆ. ಯಾರನ್ನು ತಪ್ಪಾಗಿ ತಿಳ್ಕೊಂಡಿದ್ದೇವೆ? ಆತ್ಮನ ಕುರಿತು ತಪ್ಪು ತಿಳುವಳಿಕೆಯೇ ಎಚ್ಚರ. ಸ್ವಪ್ನವೂ ಅಷ್ಟೇ. ಸ್ವಪ್ನವೆಂಬುದು ನಿಜವಾಗಿ ಇದ್ದುಕೊಂಡು ತೋರುವುದಲ್ಲ. ಸ್ವಪ್ನವು, ಸ್ವಪ್ನ ಪದಾರ್ಥಗಳು, ಸ್ವಪ್ನ ಪ್ರಪಂಚ ಅಲ್ಲಿ ಇದ್ದುಕೊಂಡು ನಮಗೆ ಇದ್ದುಕೊಂಡು ತೋರಿದರೆ ಸತ್ಯ ಆಗಿಬಿಡ್ತದೆ. ಸತ್ಯ ಅಂದರೆ ಏನು? ಜ್ಞಾನವು ತಪ್ಪು ತಿಳುವಳಿಕೆ ಆಗಲ್ಲ, ಯಥಾರ್ಥ ತಿಳುವಳಿಕೆ ಆಗುತ್ತದೆ. ತಪ್ಪು ತಿಳುವಳಿಕೆ ನಿಜವಾದ ತಿಳುವಳಿಕೆಗೆ ವ್ಯತ್ಯಾಸ ಏನು ನೋಡಿದ್ದೀರಾ? ತಪ್ಪು ತಿಳುವಳಿಕೆ ನಿಜವಾದ ತಿಳುವಳಿಕೆಗೆ ವ್ಯತ್ಯಾಸವೇನು? ತಪ್ಪು ತಿಳುವಳಿಕೆ ಅಂದರೆ ವಸ್ತು ಒಂದಿರುತ್ತದೆ, ನಮಗೆ ಅನಿಸುತ್ತದೆ ಇನ್ನೊಂದು ಬಗೆ, ನಮಗೆ ತಿಳಿಯುತ್ತದೆ ಇನ್ನೊಂದು ಬಗೆ. ಇರುವುದು ಹಗ್ಗ, ನಮಗೆ ತಿಳಿಯುವುದು ಹಾವು. ಇರುವುದು ಹಗ್ಗ ಎಂದು ನಮಗೆ ಅನಿಸುವುದು ಹಾವೆಂದು.
ನಮ್ಮ ಅನಿಸಿಕೆ ಇರುವ ವಸ್ತುವಿಗೆ ಅನುಗುಣವಾಗಿಲ್ಲ, ವಸ್ತುವಿಗಿಂತ ಭಿನ್ನವಾಗಿದೆ, ತಪ್ಪಾಗಿದೆ. ಅಂದರೆ ತಪ್ಪು ತಿಳುವಳಿಕೆ ಯಾರ ಕುರಿತು? ಹಗ್ಗ ಕುರಿತು ತಪ್ಪು ತಿಳುವಳಿಕೆ. ಆದರೆ ವ್ಯಾಖ್ಯಾನಕಾರರು ಏನು ಹೇಳ್ತಾರೆ? ಇದು ಸಂದರ್ಭ ಅಲ್ಲ ವ್ಯಾಖ್ಯಾನಕಾರರ ಕುರಿತು ಹೇಳುವುದು. ಸಂದರ್ಭ ಅಂದರೆ ಒಂದು ಅನುಪ್ರಸಕ್ತಿ, ಏನೋ ಸ್ವಲ್ಪ ಆ ಮಿಥ್ಯ ಎಂಬ ಪದ ಬಂತು, ನಿಮಗೆ ಸ್ವಲ್ಪ ಅರ್ಥವಾಗಲಿ ಎಂದು ಅದು ಸೇರಿಸ್ತಾ ಇದ್ದೇನೆ. ಅದು ಬೇರೆ ಸಮಯದಲ್ಲಿ ಮೂಲಾವಿದ್ಯಾ ನಿರಾಸ ಪ್ರಕ್ರಿಯೆ ಪ್ರತ್ಯಭಿಜ್ಞ ಅದರಲ್ಲಿ ಚರ್ಚೆ ಮಾಡ್ತೀವಿ. ನಾನು ಈಗ ಇದಾದ ನಂತರ ಮಾಂಡುಕ್ಯ ರಹಸ್ಯ ವಿವೃತ್ತಿ ಹೇಳಬೇಕು ಅಂದ್ಕೊಳ್ತೀನಿ. ಮಾಂಡುಕ್ಯ ರಹಸ್ಯ ಹೇಳಬಹುದಾ ಅಥವಾ ಪ್ರಕ್ರಿಯೆ ಪ್ರತ್ಯಭಿಜ್ಞನೋ ಮೂಲಾವಿದ್ಯಾ ನಿರಾಸ ಪ್ರಕ್ರಿಯೆ ಪ್ರತ್ಯಭಿಜ್ಞನೇ ಹೇಳುವುದಾ? ನೋಡೋಣ, ಇದಾಗಲಿ ಪುಸ್ತಕ. ಇಷ್ಟೇ ಇದ್ದರೆ ಪ್ರಕ್ರಿಯೆ ಪ್ರತ್ಯಭಿಜ್ಞನೇ ಇಷ್ಟು ದಪ್ಪ ಪುಸ್ತಕ, ಅದು ಅಯ್ಯೋ ತುಂಬ ವರ್ಷ ಆಗುತ್ತದೆ. ಬಟ್ ಒಳ್ಳೆಯ ವಿಷಯ, ಸೂಕ್ಷ್ಮ ವಿಚಾರ ತುಂಬ ಚೆನ್ನಾಗಿರುತ್ತದೆ. ಇಂಟ್ರೆಸ್ಟ್ ಇದ್ದರೆ ಅದು ಹೇಳಬಹುದು, ನೋಡೋಣ. ಯಾಕಂದರೆ ಮಾಂಡುಕ್ಯ ಹೇಳುವವರಿದ್ದಾರೆ, ಎಲ್ಲ ಕಡೆ ಹೇಳ್ತಾನೇ ಇದ್ದಾರೆ. ಪ್ರಕ್ರಿಯೆ ಪ್ರತ್ಯಭಿಜ್ಞ ಹೇಳುವವರು ಯಾರೂ ಇಲ್ಲ, ಹೇಳ್ತಾನೇ ಇಲ್ಲ. ಏಕೋ ಮಾಂಡುಕ್ಯ ಅವರು ನೈಷ್ಕರ್ಮ ಸಿದ್ಧಿ ಎಲ್ಲರೂ ಹೇಳ್ತಾ ಇದ್ದಾರೆ ನೋಡಿ, ಎಲ್ಲ ಕಡೆ ಪ್ರವಚನಗಳು ನಡೆಯುತ್ತಾ ಇವೆ. ಆಯಿತು. ಅಂದರೆ ಮಿಥ್ಯ ಅಂದರೇನು? ಮಿಥ್ಯ ಅಂದರೆ ತಪ್ಪು ಅಂದರೆ ತಪ್ಪು ತಿಳುವಳಿಕೆ. ತಪ್ಪು ವಸ್ತುವಿಲ್ಲ, ತಪ್ಪು ಪದಾರ್ಥ ಇಲ್ಲ, ನಿಜವಾದ ಪದಾರ್ಥ ಇರುತ್ತದೆ, ಅದರ ಕುರಿತು ತಪ್ಪು ತಿಳುವಳಿಕೆ ಇರುತ್ತದೆ. ತಪ್ಪು ತಿಳುವಳಿಕೆ ಎಂದರೇನು? ನಮಗೆ ಇರುವ ವಸ್ತು ಒಂದು, ಅದರ ಕುರಿತು ನಮಗೆ ಅನಿಸುವುದು, ವಸ್ತುವು ಹೇಗಿದೆಯೋ ಹಾಗೆಯೇ ನಮಗೆ ಅನಿಸಿದ್ದರೆ ಅದು ಜ್ಞಾನ. ವಸ್ತು ಹೇಗಿದೆಯೋ ಹಾಗೆಯೇ ತಿಳ್ಕೊಂಡರೆ ಅದು ಯಥಾರ್ಥ ಜ್ಞಾನ, ಸಮ್ಯಕ್ ಜ್ಞಾನ ಹೇಳ್ತೀವಿ ಸಂಸ್ಕೃತದಲ್ಲಿ. ವಸ್ತುವು ಹಗ್ಗ, ನಾನು ತಿಳ್ಕೊಂಡಿದ್ದು ಹಾವು, ತಪ್ಪು ತಿಳುವಳಿಕೆ ಆಯಿತು. ವ್ಯಾಖ್ಯಾನಕಾರರು ಏನು ಹೇಳ್ತಾರೆಂದರೆ, ತಪ್ಪು ತಿಳುವಳಿಕೆಗೆ ಅಂದರೇನು? ಅಲ್ಲಿ ಒಂದು ತಪ್ಪು ಪದಾರ್ಥ ಇದ್ದು ತಪ್ಪು ಪದಾರ್ಥವನ್ನು ತಿಳ್ಕೊಂಡರೆ ಅವರು ತಪ್ಪು ತಿಳುವಳಿಕೆ ಹೇಳ್ತಾರೆ. ನೋಡಿ ಅವರ ಬುದ್ಧಿ ನೋಡಿ ಹೇಗಿರುತ್ತದೆ ವ್ಯಾಖ್ಯಾನಕಾರರದು. ಇದು ಪಂಚಪಾದಿಕಾಕಾರರು ಹೇಳಿದ್ದು. ಇದು ತಪ್ಪು ತಿಳುವಳಿಕೆ ಎಂಬುದು ರಜ್ಜು ಹಗ್ಗ ಕುರಿತು ಹಾವೆಂದು ಅನಿಸುವುದು ತಪ್ಪು ತಿಳುವಳಿಕೆ ಎಂದು ನಾವು ಹೇಳಿದ್ದೇವೆ. ಅವರೇನು ಹೇಳ್ತಾರೆ? ಹಗ್ಗ ಕುರಿತೇ ಆಗಲಿ, ಆದರೆ ಆ ತಿಳುವಳಿಕೆ ಒಂದು ಹಾವೆಂಬ ಪದಾರ್ಥ ಇರುತ್ತದಂತೆ, ಹಾವೆಂಬ ಪದಾರ್ಥವನ್ನು ತಿಳ್ಕೊಳ್ತಾ ಇರ್ತೀವಂತೆ. ಹಾವೆಂಬುದು ಇರುತ್ತದೆ, ಇದನ್ನು ತಿಳ್ಕೊಳ್ತೀವಿ. ನಮ್ಮ ತಿಳುವಳಿಕೆ ಅದೇನು ಹೇಳಬೇಕಪ್ಪ, ಅಲ್ಲಿ ತೋರುವ ಪದಾರ್ಥಕ್ಕೆ ಅನುಗುಣವಾಗೇ ಇರುತ್ತದಂತೆ. ಏನದು? ಹಾವಿದ್ದುಕೊಂಡು ಹಾವಾಗಿ ನಮಗೆ ಅನಿಸುತ್ತದಂತೆ. ನಮಗೆ ಹಾವು ಅನಿಸಬೇಕಂದರೆ ಹಾವು ಅನಿಸುವಾಗ ಅಲ್ಲಿ ಹಾವಿರುತ್ತದಂತೆ. ಮತ್ತೆ ನೋಡಿ, ನನಗೆ ಹಾವು ಎಂದು ತಿಳುವಳಿಕೆ ಆದರೆ, ಅಲ್ಲಿ ಹಾವು ಇದ್ದರೆ, ಇದ್ದ ಹಾವು ಕುರಿತೇ ತಿಳುವಳಿಕೆ ಆದರೆ ಅದು ಸಮ್ಯಜ್ಞಾನ, ಅದು ಯಥಾರ್ಥ ಜ್ಞಾನವಾಯಿತಲ್ಲ, ಆಗಲ್ಲವಾ? ನಮ್ಮ ತಿಳುವಳಿಕೆ ಒಂದಿದೆ, ಹೀಗೆ ನೋಡೋಣ. ನಮಗೆ ಒಂದು ತಿಳುವಳಿಕೆ ಇದೆ. ತಿಳುವಳಿಕೆ ಅಂದರೆ ಒಂದು ಅನಿಸಿಕೆ. ಆ ತಿಳುವಳಿಕೆಗೆ ಅನುಗುಣವಾಗಿ ಏನು ಅನಿಸುತ್ತದೋ ಅದೇ ಪದಾರ್ಥ ಎದುರಾಗಿದ್ದರೆ ಅದು ಯಥಾರ್ಥ ಜ್ಞಾನವ ತಪ್ಪು ಜ್ಞಾನವ? ಹೇಳಿ ವ್ಯತ್ಯಾಸ. ನನಗೆ ಒಂದು ಹಾವು ಅನಿಸುತ್ತದೆ. ಹಾವು ಅನಿಸಿದ್ದರೆ, ಹಾವು ಅನಿಸಿಕೆಗೆ ಅನುಗುಣವಾಗಿ ಅಲ್ಲಿ ಹಾವಿದ್ದರೆ ನನ್ನ ಅನಿಸಿಕೆ ಜ್ಞಾನವಾಗುತ್ತದ? ತಪ್ಪು ತಿಳುವಳಿಕೆ ಆಗುತ್ತದೆ. ಅಲ್ಲಿ ಹಾವಿದ್ದುಕೊಂಡು ನನಗೆ ಹಾವೆಂದು ಅನಿಸಿದ್ದರೆ ಯಥಾರ್ಥ ಜ್ಞಾನವಾಯಿತಲ್ಲ, ತಪ್ಪು ತಿಳುವಳಿಕೆ ಹೇಗಾಗ್ತದೆ? ಅವರೇನು ಹೇಳ್ತಾರೆ? ನಮಗೆ ಹಾವೆಂದು ಅನಿಸಿದಾಗ ಅಲ್ಲಿ ಒಂದು ಬಗೆಯಾದ ಹಾವು, ತಾತ್ಕಾಲಿಕ ಹಾವು ಹುಟ್ಟುಕೊಂಡು ತೋರ್ತದಂತೆ. ಅಂದರೆ ನನ್ನ ಜ್ಞಾನಕ್ಕೆ ಅನುಗುಣವಾಗಿ ಅಲ್ಲಿ ಒಂದು ಹೊರಗೆ ವಸ್ತುವಿದ್ದರೆ ಅದು ಸಮ್ಯ ಜ್ಞಾನವಾಗುತ್ತದೆ ಹೊರತು ತಪ್ಪು ತಿಳುವಳಿಕೆ ಆಗಲ್ಲ. ಆಯಿತಾ? ಅವರು ಈಗ ನಾವು ಹೇಳುವುದು ನೋಡಿ, ತಪ್ಪು ತಿಳುವಳಿಕೆ ಏಕೆ ಆಗುತ್ತದಂದರೆ, ನಮಗೆ ಹಾವು ಅನಿಸುತ್ತದೆ, ಅಲ್ಲಿ ಮಾತ್ರ ಹಗ್ಗವೇ ಇರುತ್ತದೆ, ಹಾವಿರುವುದೇ ಇಲ್ಲ. ಹಗ್ಗ ಅನಿಸಿದ್ದರೆ ಹಗ್ಗ ಇರುತ್ತದೆ, ಹಾವು ಅನಿಸುತ್ತದೆ, ಇದೇ ತಪ್ಪು ತಿಳುವಳಿಕೆ. ಒಂದಿರುತ್ತದೆ, ಅದು ಇನ್ನೊಂದು ಅನಿಸುತ್ತದೆ, ಇಷ್ಟೇ ತಪ್ಪು. ಅನಿಸುವುದು ಅಲ್ಲಿಲ್ಲ, ಇರುವುದು ಅನಿಸುತ್ತಾ ಇಲ್ಲ, ಅನಿಸಿಕೆ ಅಲ್ಲಿಲ್ಲ, ಅನಿಸಿದ್ದಕ್ಕಿಂತ ಭಿನ್ನವಾಗೇ ಇರುತ್ತದೆ. ಇದು ನಮ್ಮ ಪ್ರಕ್ರಿಯೆ. ಶಂಕರರು ಹೇಳಿದ್ದು, ಸಚ್ಚಿದಾನಂದೇಂದ್ರ ಸ್ವಾಮೀಜಿ ಹೇಳಿದ್ದು, ಅನಿಸಿಕೆಗೆ ಅನುಗುಣವಾಗಿ ಏನು ಅನಿಸುತ್ತದೋ ಅಲ್ಲಿ ಅದಿಲ್ಲ.
ಏನು ಅನಿಸುತ್ತದೋ ಅನಿಸಿದ್ದು ಅಲ್ಲಿ ಇಲ್ಲ. ಹಾವು ಅನಿಸುತ್ತದೆ, ಹಾವಿಲ್ಲ. ಹಾವೆಂಬುದು ನಮ್ಮ ಮನಸ್ಸಿಗೆ ವೃತ್ತಿ ಹುಟ್ಟುತ್ತದೆ, ಹಾವಿಲ್ಲ. ಅಲ್ಲಿರುವುದು ಹಗ್ಗ. ಅಂದರೆ ತಪ್ಪಾಯಿತು. ಇರುವುದು ಒಂದು, ಅನಿಸುವುದು ಇನ್ನೊಂದು, ತಪ್ಪು ತಿಳುವಳಿಕೆ. ಅವರೇನು ಹೇಳ್ತಾರೆ, ನನಗೆ ಹಾವು ಅನಿಸುತ್ತದೆ, ಹಾವುಗನುಗುಣವಾಗಿ ಅಲ್ಲಿ ಒಂದು ತಾತ್ಕಾಲಿಕ ಹಾವು ಹುಟ್ಟುತ್ತದೆ, ಹುಟ್ಕೊಂಡು ತೋರ್ತದೆ. ತಾತ್ಕಾಲಿಕವೇ ಆಗಲಿ, ಪರ್ಮನೆಂಟೇ ಆಗಲಿ, ತಾತ್ಕಾಲಿಕವೇ ಆಗಲಿ, ಶಾಶ್ವತವೇ ಆಗಲಿ, ನಮ್ಮ ಅನಿಸಿಕೆಗೆ ಅನುಗುಣವಾಗಿ ಹಾವೆಂಬ ಪದಾರ್ಥವಿದ್ದರೆ ನಮ್ಮ ಅನಿಸಿಕೆ ಏನಾಗಬೇಕು? ಹಾವೆಂಬ ಪದಾರ್ಥವು ಅಲ್ಲಿದ್ದರೆ ನಮ್ಮ ಅನಿಸಿಕೆಗೆ ವಸ್ತುವಿದೆ, ಅನಿಸಿಕೆಗೆ ಪದಾರ್ಥ ಇದೆ, ಅದು ಸಮ್ಯಕ್ ಜ್ಞಾನವಾಗಿ ಬಿಡ್ತದೆ, ಯಥಾರ್ಥ ಜ್ಞಾನವಾಗುತ್ತದೆ ಹೊರತು ತಪ್ಪು ತಿಳುವಳಿಕೆ ಆಗಲ್ಲ. ಅವರು ತಪ್ಪು ತಿಳುವಳಿಕೆ ಅಂದರೆ ಅರ್ಥವೇನು? ತಪ್ಪು ಪದಾರ್ಥ ಅಂದರೆ ಹಾವೆಂಬುದು ಅಲ್ಲಿ ಇರುವುದು ಹಗ್ಗ. ಅವರೇನು ಹೇಳ್ತಾರೋ ಗೊತ್ತಾ? ಅಲ್ಲಿ ಇರುವುದು ಹಗ್ಗ, ಹಗ್ಗ ಮೇಲೆ ಒಂದು ತಪ್ಪು ಹಾವೆಂದು ಹುಟ್ಟುತ್ತದಂತೆ. ಹಗ್ಗ ಮೇಲೆ ತಪ್ಪು ಹಾವು ತಾತ್ಕಾಲಿಕವಾಗಿ ಹುಟ್ಟುಕೊಂಡು ತೋರ್ತದಂತೆ. ಇದು ಮಿಥ್ಯೆ. ಇದೇನಪ್ಪ, ಇದು ಎಲ್ಲಿಯಾದರೂ ಕೇಳಿದ್ದೀವ, ಎಲ್ಲಾದರೂ ನೋಡಿದ್ದೀವ? ಇದು ವ್ಯಾಖ್ಯಾನಕಾರರ ವ್ಯಾಖ್ಯಾನ. ಅಂದರೆ ತಪ್ಪು ಪದಾರ್ಥವೇ ಮಿಥ್ಯ ಅಂದರೆ ಮಿಥ್ಯ ಅಂದರೇನು? ತಪ್ಪು ಪದಾರ್ಥವೇ ಮಿಥ್ಯ. ತಪ್ಪು ಪದಾರ್ಥವೇನು? ಅಲ್ಲಿ ಹಗ್ಗ ಇರುತ್ತದೆ, ತಾತ್ಕಾಲಿಕವಾಗಿ ಹಾವು ಹುಟ್ಟುಕೊಂಡು ನಾವು ನೋಡುವವರೆಗೂ ಇದ್ದುಕೊಂಡು ಬೆಳಕು ಬಂದ ನಂತರ ಸತ್ತು ಹೋಗ್ತದೆ, ನಾಶವಾಗ್ತದೆ. ಅಂದರೆ ನಾವು ಹಾವಾಗಿ ತಿಳ್ಕೊಂಡಾಗ ತಾತ್ಕಾಲಿಕವಾಗಿ ಹಾವೆಂಬುದು ಹುಟ್ಟುಕೊಂಡು ಅಲ್ಲಿ ಇದ್ದುಕೊಂಡು ನಮಗೆ ತೋರ್ತದಂತೆ. ಹುಟ್ಟುಕೊಂಡು ಇದ್ದುಕೊಂಡು ತೋರುವುದಂದರೆ ನಿಜವಾಯಿತಲ್ಲ, ಮಿಥ್ಯ. ಅವರೇನು ಹೇಳ್ತಾರೆ, ಮಿಥ್ಯ ಅಂದರೆ ಏನು? ನಾವು ಹೇಳಿದ್ದು ಮಿಥ್ಯ ಅಂದರೆ ಮಿಥ್ಯಾಜ್ಞಾನ, ತಪ್ಪು ತಿಳುವಳಿಕೆ. ಮಿಥ್ಯ ಅಂದರೇನು? ತಪ್ಪು ತಿಳುವಳಿಕೆ. ಅವರೇನು ಹೇಳ್ತಾರೆ, ಮಿಥ್ಯ ಅಂದರೇನು? ತಪ್ಪು ಪದಾರ್ಥ. ತಪ್ಪು ಪದಾರ್ಥ ಏನಪ್ಪ ಅಂದರೆ ಇರುವುದು ಹಗ್ಗ, ಆದರೆ ಹಗ್ಗಕ್ಕಿಂತ ಭಿನ್ನವಾಗಿ ತಪ್ಪು ಪದಾರ್ಥ ಹಾವಿರುತ್ತದಂತೆ, ಹಾವು ಹುಟ್ಟುತ್ತದಂತೆ. ತಪ್ಪು ಪದಾರ್ಥ ಹುಟ್ಟುತ್ತದೆ. ಆ ಹುಟ್ಟಿರುವ ತಪ್ಪು ಪದಾರ್ಥವನ್ನು ತಿಳ್ಕೊಂಡು ಇವನ್ನ ಮಿಥ್ಯ. ಮಿಥ್ಯಾಜ್ಞಾನ ಎಂದು ಏಕೆ ಹೇಳುವುದು? ಅವರನ್ನು ಕೇಳಿದ್ದರೆ, ನೀವು ತಪ್ಪು ಪದಾರ್ಥವೇ ಮಿಥ್ಯ ಹೇಳಿದ್ದಿರಲ್ಲ, ಮಿಥ್ಯಾಜ್ಞಾನವೇನು? ತಪ್ಪು ಪದಾರ್ಥದ ಕುರಿತು ಸರಿಯಾದ ಜ್ಞಾನಕ್ಕೆ ಮಿಥ್ಯಾಜ್ಞಾನ. ಇದೆಲ್ಲ ಗೊಂದಲ ನಾವು ಎಲ್ಲಿ ಕೇಳಲಿಲ್ಲವೇ? ಗೊಂದಲನೇ ಮೂಲವಿದ್ಯಾ ಪ್ರಕ್ರಿಯೆ. ಗೊಂದಲ ಮಾಡುವುದೇ ಮೂಲವಿದ್ಯಾ ಪ್ರಕ್ರಿಯೆ. ಅದೇ ಹೇಳ್ತಾ ಇದ್ದೆ. ನಿಮಗೆ ಗೊಂದಲ ಆಯಿತು ಅಂದರೆ ಕರೆಕ್ಟೇ, ಅದು ಹಾಗೇ ಇರುತ್ತದೆ. ನಿಮಗೆ ಗೊಂದಲ ಅನಿಸುತ್ತಾ ಇದೆ, ಅರ್ಥವಾಗ್ತಾ ಇಲ್ಲ, ಅದಿರುವುದೇ ಹಾಗೆ. ನಿಮಗೂ ಅರ್ಥವಾಗಲ್ಲ, ನನಗೂ ಆಗಲ್ಲ, ಯಾರಿಗೂ ಅರ್ಥವಾಗಲ್ಲ, ಎಲ್ಲರಿಗೂ ಗೊಂದಲನೇ. ಅವರು ಹೇಳುವುದೇ ಗೊಂದಲ. ನಿಮಗೆ ಅರ್ಥವಾಗಲಿಲ್ಲ ಗುರುಗಳೇ, ಇನ್ನೂ ಚೆನ್ನಾಗಿ ಹೇಳಿ, ಎಷ್ಟು ಚೆನ್ನಾಗಿ ಹೇಳಿದರೂ ಗೊಂದಲನೇ, ಅದಿರುವುದೇ ಗೊಂದಲ. ಆಯಿತಾ? ಆದ್ದರಿಂದ ತಪ್ಪು ಪದಾರ್ಥ ಹುಟ್ಟುಕೊಂಡು ಅಲ್ಲಿ ಇದ್ದುಕೊಳ್ತದಂತೆ, ಇದ್ದುಕೊಂಡು ನಮಗೆ ತೋರ್ತದೆ. ಅಂದರೆ ನಮಗೆ ತೋರುವಾಗ ಅಲ್ಲಿ ಇರುತ್ತದೆ ಎಂದಾಯಿತು, ಆಯ್ತಲ್ಲ? ನಮಗೆ ಹಾವೆಂದು ತೋರುವಾಗ ತಾತ್ಕಾಲಿಕವಾಗಿ ಹಾವಿರುತ್ತದೆ, ಹೌದು ಇರುತ್ತದೆ. ಆದರೆ ನಿಮಗಾಗಿರುವ ಜ್ಞಾನವೇನು? ತಪ್ಪು ತಿಳುವಳಿಕೆನಾ? ನಾವೇನು ಹೇಳ್ತೀವಿ? ಅದು ತಪ್ಪು ತಿಳುವಳಿಕೆ ಅಲ್ಲ, ಏಕೆಂದರೆ ಹಾವಿದ್ದುಕೊಳ್ತದಲ್ಲ. ನಾವು ಹಾವೆಂದು ನೋಡುವಾಗ, ಹಾವೆಂದು ತಿಳಿಯುವಾಗ ಹಾವಿರುತ್ತದೆ. ಹಾವೆಂದು ತಿಳಿಯುವಾಗ ಹಾವು ತಾತ್ಕಾಲಿಕವಾಗಿ ಹುಟ್ಟುಕೊಂಡಿರುತ್ತದಲ್ಲ. ಆದ್ದರಿಂದ ಅದು ಯಥಾರ್ಥ ಜ್ಞಾನವಾಯಿತು, ಅದು ಸರಿಯಾದ ಜ್ಞಾನವಾಯಿತೇ ಹೊರತು ತಪ್ಪು ಜ್ಞಾನ ಹೇಗಾಗುತ್ತದೆ? ಅವರು ಹೇಳ್ತಾರೆ, ಹೌದೌದು, ಅದು ತಪ್ಪು ಜ್ಞಾನವಲ್ಲ. ತಪ್ಪು ಜ್ಞಾನವೆಂದರೇನು? ತಪ್ಪು ತಿಳುವಳಿಕೆ ಎಂದರೇನು? ತಪ್ಪು ತಿಳುವಳಿಕೆ ಅಂದರೆ ಅವರೇನು ಹೇಳ್ತಾರೋ ಗೊತ್ತಾ? ನಿಮ್ಮ ಜ್ಞಾನ ಹಾವಿನ ಕುರಿತು ಜ್ಞಾನ, ಹಾವಿದ್ದುಕೊಂಡು ತೋರ್ತದೆ, ಅದು ಸರಿಯಾದ ಜ್ಞಾನವೇ, ತಪ್ಪು ಜ್ಞಾನ ಅಲ್ಲ. ಮತ್ತೆ ಏನು? ಮಿಥ್ಯಾಜ್ಞಾನ ಅಂದರೇನು? ಆ ಹಾವು ಹಗ್ಗದಲ್ಲಿ ತಪ್ಪು ಪದಾರ್ಥ ಕುರಿತಿನ ಸರಿಯಾದ ಜ್ಞಾನ ಮಿಥ್ಯಾಜ್ಞಾನ. ಇದೇನಪ್ಪ ಉಲ್ಟಾ ತಿಲ್ಟಾ ತಿರುಗಿಸ್ತಾ ಇದ್ದೀರಿ? ನಾನು ತಿರುಗಿಸ್ತಾ ಇಲ್ಲ, ಅವರು ತಿರುಗಿಸಿದ್ದು ನಿಮಗೆ ಹೇಳ್ತಾ ಇದ್ದೇನೆ. ಪಂಚಪಾದಿಕಾಕಾರರು ಹೀಗೆ ಹೇಳ್ತಾರೆ, ಅವರು ಹೇಳಿದ್ದು ನಿಮಗೆ ಹೇಳ್ತಾ ಇದ್ದೇನೆ. ಅಂದರೆ ತಪ್ಪು ಪದಾರ್ಥದ ಕುರಿತಿನ ಸರಿಯಾದ ಜ್ಞಾನ. ಏಕೆಂದರೆ ಹಾವು ಎದುರಾಗಿದೆ, ಅದನ್ನು ನೋಡ್ತಾ ಇದ್ದೀವಿ ಎಂದು ಅವರು ಹೇಳ್ತಾರೆ. ಅಂದರೆ ನೋಡುವವರಿಗಿರುತ್ತದೆ, ಇದ್ದುಕೊಂಡೇ ತೋರ್ತದೆ. ಅಂದರೆ ಸರಿಯಾದ ಜ್ಞಾನವಾಯಿತು. ಹೌದು, ಸರಿಯಾದ ಜ್ಞಾನವಾಗಲಿ. ಅದು ಮಿಥ್ಯಾಜ್ಞಾನ ಹೇಗೆ ಆಯಿತು? ತಪ್ಪು ತಿಳುವಳಿಕೆ ಹೇಗೆ ಆಯಿತು? ಅಂದರೆ
ತಪ್ಪು ತಿಳುವಳಿಕೆ, ನೇರಾಗಿ ತಪ್ಪು ತಿಳುವಳಿಕೆ ಅಲ್ಲ. ನಿಮ್ಮ ತಿಳುವಳಿಕೆ ಹಾವು ಕುರಿತಿನ ತಿಳುವಳಿಕೆ ಸರಿಯಾದದ್ದೇ, ತಪ್ಪು ತಿಳುವಳಿಕೆ ಅಲ್ಲ. ಆದರೆ ಅದು ಹಾವೇ ತಪ್ಪು ಪದಾರ್ಥದ ಕುರಿತಿನ ಸರಿಯಾದ ಜ್ಞಾನಕ್ಕೆ ತಪ್ಪು ತಿಳುವಳಿಕೆ ಹೇಳ್ತೀವಿ. ಇದೇನಪ್ಪ ಹೀಗೆ ತಿರುಗಿಸಿ ನನ್ನನ್ನು ಕೇಳಬೇಡ, ಅವರನ್ನೇ ಕೇಳು, ಅವರು ಹೇಳಿದ್ದೇ ಹಾಗೆ, ನಾವೇನು ಮಾಡ್ಬೋದು ಅಲ್ಲವೇ? ಓಕೆ, ಅವ್ರದ್ದು ಬಿಡು. ಅವ್ರದ್ದು ಮತ್ತೆ ಪ್ರಕ್ರಿಯಾ ಪ್ರತ್ಯಭಿಜ್ಞ ಹೇಳಿದ್ದಾಗ ಅಥವಾ ಬೇರೆ ಏನಾದರೂ ಗ್ರಂಥ ಹೇಳಿದ್ದರೆ ಮೂಲ ವಿದ್ಯಾನಿರಾಸ ಅಲ್ಲಿ ಹೇಳೋಣ, ಅಲ್ಲಿ ಬರುತ್ತದೆ. ವ್ಯಾಖ್ಯಾನಕಾರರದು ಏಕೆ ಹೇಳಲ್ಲ ಅಂದರೆ ಅರ್ಥವಾಗುವುದು ಬಿಟ್ಟು ಗೊಂದಲ ಹೆಚ್ಚಾಗ್ತದೆ ಎಂದು ಹೇಳಲ್ಲ. ಭಾಷ್ಯ ಹೇಳಿಸ್ಕೊ, ಸ್ವಾಮೀಜಿ ಅದೇ ಹೇಳಿದರೆ, ಭಾಷ್ಯ ತಿಳ್ಕೊ ಅಪ್ಪ ಸಾಕು ಮಿಕ್ಕದು ಬಿಡು ಎಂದು ಗೊಂದಲ ಹೆಚ್ಚಾಗಿ ಬಿಡ್ತದೆ. ಸ್ವಲ್ಪ ಹೇಳಿದ್ದೀನಿ, ಸ್ವಲ್ಪ ಗೊಂದಲದ ಟೇಸ್ಟ್ ಬರಲಿ ನಿಮಗೆ. ಇನ್ನೊಂದು ಸಲ ಗೊಂದಲ ಗೋಜಿಗೆ ಹೋಗಬೇಡ. ಈ ಗೊಂದಲ ವ್ಯಾಖ್ಯಾನಕಾರರದು ನಮಗೆ ಬೇಡ. ಈ ಗೊಂದಲ ಏಕೆ ನಿಮಗೆ ಅನಿಸುತ್ತದ? ಅನಿಸಿದ್ದರೆ ಬುದ್ಧಿವಂತರು, ಒಳ್ಳೆಯದು. ಇನ್ನೊಂದು ಸಲ ಹೆಚ್ಚಕ್ಕೆ ಹೋಗಬೇಡಿ. ಸ್ವಲ್ಪ ಟೇಸ್ಟ್ ಅಲ್ಲವೇ? ಏನೋ ಒಂದು ಚಟ್ನಿ ಮಾಡಿದ್ದಾರೆ, ಸ್ಪೆಷಲ್ ಚಟ್ನಿ. ಅವರು ಬಡಿಸ್ತೀನಿ ಎಂದು ಹೇಳಿದರು. ಅದು ಏನು ಚಟ್ನಿ ಅಂದರೆ ಗೊತ್ತಿಲ್ಲ, ಹೇಳ್ತಾರೆ. ಹೇಗಿರುತ್ತದೆ ಎಂದು ಪಕ್ಕ ಅವನು ಕೇಳ್ತಾನೆ. ಅವನು ನಿಮ್ಮ ಜೊತೆಗೆ ಕೂತಿದ್ದಾನೆ, ಅವರು ಊಟ ಮಾಡಿದ ನಂತರ ಹೇಳಬಹುದು. ಅವರು ಊಟ ಮಾಡಲೇ ಇಲ್ಲ. ಅವರನ್ನು ಹೇಗಿರ್ತದಪ್ಪ ಈ ಚಟ್ನಿ ಅಂದರೆ, ನೋಡು, ನಿಮ್ಮ ಪಕ್ಕಕ್ಕೆ ಊಟ ಮಾಡುವಕ್ಕೆ ಕೂತಿರುವವರಿಗೆ ಗೊತ್ತಿಲ್ಲ, ಬಡಿಸುವವನಿಗೆ ಗೊತ್ತಿಲ್ಲ, ಕೊನೆಗೆ ಆ ಚಟ್ನಿ ಮಾಡಿದವನಿಗೂ ಟೇಸ್ಟ್ ಹೇಗಿದೆಯೋ ಗೊತ್ತಿಲ್ಲ. ಹೇಗೆ ಗೊತ್ತಿರುತ್ತದೆ? ಒಂದು ಸಲ ಟೇಸ್ಟ್ ಮಾಡಿದ ನಂತರ ಅಮ್ಮಯ್ಯ, ಮೊದಲನೇ ಪಂಕ್ತಿ ಊಟ ಮಾಡಿದ ನಂತರ ಅವನು ಚಟ್ನಿ ಜ್ಞಾನಿ ಆಗುತ್ತಾನೆ. ಚಟ್ನಿ ಜ್ಞಾನಿ ಇನ್ನೊಬ್ಬರಿಗೆ ಹೇಳ್ತಾನೆ, ಅದು ತಿನ್ನತಕ್ಕದ್ದು ಅಲ್ಲವೋ ಅವರು ಹೇಳ್ತಾನೆ. ಅಷ್ಟುವರೆಗೂ ನೀವು ತಿನ್ನುವವರೆಗೂ, ಅನುಭವವಾಗುವವರೆಗೂ ಗೊತ್ತಾಗಲ್ಲ ನಿಮಗೆ, ಚಟ್ನಿ ಜ್ಞಾನವಾಗುವುದೇ ಇಲ್ಲ. ಜ್ಞಾನವಾಯಿತಾ? ಹಾಗೇ ಇದು ಅಷ್ಟೇ. ಮೂಲ ವಿದ್ಯೆ ಗೊಂದಲ ಹೇಗಿರುತ್ತದೆ, ನಿಮಗೆ ಗೊಂದಲ ಟೇಸ್ಟ್ ಮಾಡಿಸಿದ್ದೆ. ಈಗ ಇಷ್ಟವಿದ್ದರೆ ಮುಂದೆ ಹೋಗಬಹುದು, ಗೊಂದಲ ಹೆಚ್ಚು ಇಷ್ಟವಿದ್ದರೆ ಗೊಂದಲ ಬೇಡ ಅಂದರೆ ಬಿಟ್ಟುಬಿಡ್ಬೋದು ಅಲ್ಲವೇ? ಹಾಗೆ ಸ್ವಲ್ಪ ನಿಮಗೆ ಟೇಸ್ಟ್ ಮಾಡಿಸಿದೆ, ಬೇಕಂದರೆ ಎರಡನೇ ಸಲ ಬಡಿಸ್ಕೊ, ಇಲ್ಲಾಂದರೆ ಬಿಟ್ಟುಬಿಡು. ಬಡಿಸ್ಕೊಳ್ಳುವುದು ಅಂದರೆ ವ್ಯಾಖ್ಯಾನವನ್ನು ಓದುವುದು ಅಲ್ಲವೇ? ಇಷ್ಟವಿದ್ದರೆ ಹೆಚ್ಚು ಬಡಿಸ್ಕೊ, ಬೇಡ ಅಂದರೆ ಬಿಟ್ಟುಬಿಡು. ಆಯಿತಾ? ಹಾಗೆ ಈಗ ನೋಡಿ, ಎಚ್ಚರವು ಮಿಥ್ಯೆ ಅಂದರೆ ಅರ್ಥವೇನು? ಇರುವುದು ಬ್ರಹ್ಮ, ತೋರುವುದು ಜಗತ್ತು, ಅದು ಮಿಥ್ಯೆ. ಜಗತ್ತು ಇದ್ದುಕೊಂಡು ತೋರಿದರೆ ಮಿಥ್ಯೆ ಆಗಲ್ಲ. ತಾತ್ಕಾಲಿಕವಾಗೇ ಇರಲಿ. ಕೆಲವರು ಹೇಳ್ತಾರೆ, ನಾವು ತಾತ್ಕಾಲಿಕವಾಗಿದೆ ಎಂದು ಹೇಳಿದ್ದೀವಿ, ನಿಜವಾಗಿದೆ ಎಂದು ಹೇಳಿದ್ದೀವ, ಈಗ ಮಾತಾಡ್ತಾರೆ ವ್ಯಾಖ್ಯಾನಕಾರರು. ಎಚ್ಚರವು ತಾತ್ಕಾಲಿಕವಾಗಿದೆ, ನೀವು ನೋಡುವವರೆಗಿರುತ್ತದೆ, ನೋಟ ಹೋದ ನಂತರ ಹೋಗುತ್ತದೆ, ನೀವು ನೋಡುವವರೆಗಿರುತ್ತದೆ. ಏನಪ್ಪ, ತಾತ್ಕಾಲಿಕವಾಗಿರುವುದಾದರೂ ನಿಮ್ಮ ಜ್ಞಾನ ವಸ್ತುವಿಗೆ ಅನುಗುಣವಾಗಿ ಜ್ಞಾನವಾಗುತ್ತದೆ, ಸಮ್ಯಕ್ ಜ್ಞಾನವಾಗಿ ಬಿಡ್ತದಪ್ಪ. ನಾವು ಹೇಳುವುದೇನೆಂದರೆ, ನೀವು ನೋಡುವಾಗಲೂ ಹಾವಿಲ್ಲ. ಅವರು ಹೇಳ್ತಾರೆ, ನೋಡುವಾಗ ಹಾವಿರುತ್ತದೆ, ನಂತರ ಹೋಗುತ್ತದೆ. ಹಗ್ಗ ತಿಳ್ಕೊಂಡ ನಂತರ ನಾವು ಹೋಗುತ್ತದೆ, ನೋಡುವಾಗ ಮಾತ್ರ ಹಾವಿರುತ್ತದೆ. ಇದು ಯಾರು? ವ್ಯಾಖ್ಯಾನಕಾರರು. ವ್ಯತ್ಯಾಸ ಗೊತ್ತಾಯಿತು. ನಾವು ಹೇಳುವುದೇನು? ನೀವು ನೋಡುವಾಗಲೂ ಹಾವಿಲ್ಲ, ಅಲ್ಲಿರುವುದು ಹಗ್ಗವೇ. ಬರೀ ನಮಗೆ ಹಾವು ಅನಿಸುತ್ತದೆ ಅಷ್ಟೇ, ಅನಿಸಿಕೆಯೇ, ಅಲ್ಲೇನು ಹಾವಿಲ್ಲ, ಇರುವುದು ಹಗ್ಗ, ಅನಿಸುವುದು ಹಾವು. ನಿಮಗೆ ಹಾವೆಂದು ಅನಿಸಿರುವಾಗಲೂ ಅದೇ ಆ ಭ್ರಮೆಯಲ್ಲಿರುವವನಿಗೆ ಅಲ್ಲಿ ಹಾವು ನಿಜವಾಗಿದೆ ಅನಿಸುತ್ತದೆ, ಅಲ್ಲೇನಿಲ್ಲ. ನಿಮಗೆ ನಿಜವಾಗಿ ಅನಿಸುತ್ತದೆ ಅಷ್ಟೇ. ಎಷ್ಟು ನಿಜವನಿಸಿದ್ದರೂ ನಿಮ್ಮ ಅನಿಸಿಕೆ ಕಾಲದಲ್ಲಿಯೂ ಅಲ್ಲಿಲ್ಲ. ನಿಮಗೆ ಎಷ್ಟು ಅನಿಸಿದ್ದರೂ ಅಲ್ಲಿಲ್ಲ. ನೋಡಿದ್ದೀರಾ? ನಿಮಗೆ ಎಷ್ಟು ನಿಜ ಅನಿಸಿದ್ದರು ಅವ್ರು ಹೇಳ್ತಾರೆ, ಅಲ್ಲ ಇದು ಭ್ರಾಂತಿ ಅಲ್ಲ, ನಾನು ನಿಜವಾಗೇ ನೋಡ್ತಾ ಇದ್ದೀನಿ. ಹೌದಪ್ಪ, ನಿಜವಾಗೇ ನೋಡ್ತಾ ಇದ್ದೀನಿ ಎಂಬುದು ಭ್ರಾಂತಿ ಆಗುತ್ತದೆ. ನೋಡಿ, ಯಾವ ಭ್ರಾಂತಿಯಾದರೂ ಭ್ರಾಂತಿ ಕಾಲದಲ್ಲಿ ನಿಜವೇ ಅನಿಸುತ್ತದೆ. ಇದು ನೆನಪಿಟ್ಕೊ. ಕನಸಿನ ಕಾಲದಲ್ಲಿ ಎಚ್ಚರಣೆ ಅನಿಸುತ್ತದೆ ಅಲ್ಲವಾ? ಭ್ರಾಂತಿಯಲ್ಲಿರುವವರೆಗೂ ಅಲ್ಲಿ ನಿಜವಾಗಿದೆ ಅನಿಸುತ್ತದೆ. ಆದರೂ ಭ್ರಾಂತಿ ಅಲ್ಲೇನು ಇದ್ದುಕೊಂಡು ತೋರುವುದಲ್ಲ, ಅಲ್ಲಿರುವುದೇ ಇಲ್ಲ, ಅದು ಭ್ರಾಂತಿ. ಇದು ಶಂಕರರ ಪ್ರಕ್ರಿಯೆ, ಸಚ್ಚಿದಾನಂದೇಂದ್ರ ಸ್ವಾಮೀಜಿ ಪ್ರಕ್ರಿಯೆ. ವ್ಯತ್ಯಾಸ ಗೊತ್ತಾಗ್ತದೆ. ಇದರಲ್ಲಿ ಗೊಂದಲವಿಲ್ಲ. ವೆರಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಕಟ್. ಗೊಂದಲವೇ ಇಲ್ಲ, ನೇರಾಗಿದೆ, ಅನುಭವಾನುಸಾರವಾಗಿದೆ ಅಲ್ಲವೇ? ಅದೇ ಹೇಳ್ತಾ ಇದ್ದೆ, ಇದರಲ್ಲಿ ಗೊಂದಲ ಇಲ್ಲ. ನೀವು ಹಾವಾಗಿ ನೋಡುವವರೆಗೂ ನಿಮ್ಮ ಅನಿಸಿಕೆಗೆ ಹಾವು ಅಲ್ಲಿರುವುದಿಲ್ಲ. ನಿಮಗೆ ಅನಿಸುತ್ತಾ ಇರುವಾಗಲೂ ಹಾವಿಲ್ಲ, ನಿಮಗೆ ಅನಿಸುವಾಗಲೂ ಹಗ್ಗವೇ ಇದೆ. ಈಗ ಹಗ್ಗ ಎಂದು ತಿಳ್ಕೊಂಡ್ರೆ
ಹಾವೆಂಬ ತಪ್ಪು ತಿಳುವಳಿಕೆ ಹೋಯಿತು. ಅವರೇನು ಹೇಳ್ತಾರೆ? ಹಾವೆಂಬ ತಪ್ಪು ತಿಳುವಳಿಕೆ ಹೋಗಬೇಕು, ಹಾವೆಂಬ ತಾತ್ಕಾಲಿಕವಾಗಿ ಹುಟ್ಟಿರುವ ಹಾಗನ್ನು ನಾಶ ಮಾಡಬೇಕು. ಅಯ್ಯಪ್ಪ, ಅದೇನು ಅಂದರೆ ತಾತ್ಕಾಲಿಕವಾಗಿ ಹುಟ್ಟುಕೊಂಡು ತೋರುತ್ತಿರುವ ಹಗ್ಗವನ್ನು ನಾಶ ಮಾಡಬೇಕಂತೆ. ತಾತ್ಕಾಲಿಕವಾಗಿ ಹುಟ್ಟುವುದ? ಅದು ಎಲ್ಲಿದೆ? ನಾವು ತಾತ್ಕಾಲಿಕವಾಗಿ ಹುಟ್ಟುವುದೂ ಇಲ್ಲ, ಇರುವುದೂ ಇಲ್ಲ, ಸುಮ್ಮನೆ ಅನಿಸುತ್ತದೆ. ಆದರೆ ಕನಸಿನಲ್ಲಿರುವಾಗ ನಮಗೆ ಅದು ಈ ಕನಸೆಂಬುದು ಸುಮ್ಮನೆ ಅನಿಸಿಕೆ, ಅಲ್ಲಿ ಏನೂ ಪದಾರ್ಥವಿಲ್ಲ. ಆ ಅನುಭವದಲ್ಲಿ ಏನೇನೋ ಇದ್ದಂತೆ ನೋಡ್ತೀವಿ. ನಿಮಗೆ ಈ ಪದಾರ್ಥಗಳಿದ್ದಂತೆ ಅನಿಸಿದ್ದರೂ ಕನಸಿನಲ್ಲಿ ಯಾವ ಪದಾರ್ಥವಿಲ್ಲ, ಇಲ್ಲವೇ? ಅಲ್ಲವೇ? ಇದು ಕನಸಿನಲ್ಲಿ ಯಾವ ಪದಾರ್ಥವಿಲ್ಲ. ಪದಾರ್ಥವಿದ್ದಂತೆ ಅನಿಸುತ್ತಾ ಇದ್ದರೆ ಅದು ಅನಿಸಿಕೆ ಮಾತ್ರ, ಪದಾರ್ಥವಿಲ್ಲ. ಅದು ವೇದಾಂತ ಪ್ರಕ್ರಿಯೆ. ಈಗ ಗೊತ್ತಾಗ್ತದೆ, ಮಿಥ್ಯೆ ಅಂದರೆ ಇರುವುದು ಹಗ್ಗವೇ. ಇದು ಚೆನ್ನಾಗಿದೆ. ಮಿಥ್ಯ ಎಂಬುದು ಸುಲಭವಾಗ್ತದೆ. ಜಗತ್ತು ಮಿಥ್ಯ, ಇರುವುದು ಹಗ್ಗ ಮಾತ್ರ. ಹಾವೆಂಬುದು ಅನಿಸಿಕೆ ಹೊರತು ಹಾವಿಲ್ಲವೇ ಇಲ್ಲ. ತಾತ್ಕಾಲಿಕವಿಲ್ಲ, ಪರ್ಮನೆಂಟ್ ಇಲ್ಲ, ಇರುವುದು ಮಾತ್ರ ಹಗ್ಗ. ಮೊದಲು ಹಗ್ಗ, ಈಗಲೂ ಹಗ್ಗ. ನೀವು ಹಾವೆಂದು ಅನುಕೊಂಡುವಾಗಲೂ ಹಗ್ಗವೇ. ಅಲ್ಲಿ ಹಾವಿರುವುದೇ ಇಲ್ಲ. ಮತ್ತು ಅನಿಸುತ್ತದಲ್ಲ ಅಷ್ಟೇ, ಆ ಅನಿಸಿಕೆಯೇ ಅನಿಸಿಕೆ. ಅನಿಸಿಕೆ ಬಿಟ್ಟು ಹಾವೆಂಬುದಿಲ್ಲ. ನನಗೆ ನಿಜವೆಂದು ಅನಿಸಿತು, ಹೌದಪ್ಪ, ನಿಜವೆಂದು ಅನಿಸಿದ್ದು ಅನಿಸಿಕೆಯೇ, ನಿಜವೆಂದು ಅನಿಸಿಕೆಯೇ, ಹಾವಿದ್ದಂತೆ ಅನಿಸಿಕೆಯೇ. ಅನಿಸಿಕೆ ಬಿಟ್ಟು ಪದಾರ್ಥವಿಲ್ಲ, ತಾತ್ಕಾಲಿಕವಾಗಿಲ್ಲ, ಪರ್ಮನೆಂಟ್ ಇಲ್ಲ. ಗೊತ್ತಾಯ್ತಾ? ಇದು ಶಂಕರರ ಪ್ರಕ್ರಿಯೆ, ಸಚ್ಚಿದಾನಂದೇಂದ್ರ ಸ್ವಾಮೀಜಿ ಪ್ರಕ್ರಿಯೆ. ಜನರು ಕೇಳ್ತಾರೆ, ಸಚ್ಚಿದಾನಂದ ಸ್ವಾಮೀಜಿ ಏನೋ ವೇದಾಂತ ಬೇರೆ ಹೇಳಿದರಂತೆ, ಏನದು ಅಂದರೆ ಹೇಳ್ತಾನೆ ಇದ್ದೀವಿ, ಪ್ರತಿ ದಿವಸ ಅದೇ ಹೇಳುವುದು. ಗೊತ್ತಾಗ್ತಾ ಇಲ್ಲವಾ? ಪ್ರತಿ ದಿವಸ ಹೇಳ್ತಾ ಇದ್ದೀವಿ. ಜನರು ಕೆಲವರಿಗೆ ಅರ್ಥವಾಗ್ತಾ ಇಲ್ಲ. ವೆಂಕಟನರಸಪ್ಪ ಕೇಳ್ತಾ ಇದ್ದರು, ವ್ಯತ್ಯಾಸ ಅಂತ ಏನು ಎಂದು. ಅಯ್ಯೋ ರಾಮ, ಇಷ್ಟೆಲ್ಲ ವರ್ಷಗಟ್ಟಲೆ ಕೇಳಿ ವೇದಾಂತ ಪುಸ್ತಕಗಳೆಲ್ಲ ಓದಿ ಮತ್ತೆ ಏನು ವ್ಯತ್ಯಾಸ ಅಂದರೆ, ಅಯ್ಯೋ ರಾಮ, ಅವರಿಗೆ ಅರ್ಥವೇ ಆಗ್ತಾ ಇಲ್ಲ. ವೆಂಕಟನರಸಪ್ಪ ಕೇಳುತ್ತಿದ್ದರು. ನಾನು ಹೇಳಿದ್ದೀನಿ, ಪ್ರತಿ ದಿವಸ ಪ್ರತಿ ಪಾಠದಲ್ಲಿ ಅದೇ ಹೇಳ್ತಾ ಇದ್ದೀನಿ, ಅವರಿಗೆ ಅರ್ಥವಾಗ್ತಾ ಇಲ್ಲ. ಇದೇನು ದೊಡ್ಡ ವಿಚಿತ್ರವಾಗಿದೆ ಜನರಿಗೆ. ನೋಡಿ, ಅನುಭವಾನುಸಾರವಿದ್ದು ಅರ್ಥವಾಗಲ್ಲ ಅಂತೆ, ಕಲ್ಪನೆ ಮಾಡಿದ್ದು ಚೆನ್ನಾಗಿ ಅರ್ಥವಾಗ್ತದಂತೆ. ನೋಡಿ, ಜನರಿಗೆ ಕಲ್ಪನೆ ಮಾಡಿ ಕಲ್ಪಿಸಿ ಹೇಳಿದ್ದರೆ ಚೆನ್ನಾಗಿರುತ್ತದಂತೆ. ಅನುಭವ ನೇರಾಗಿ ಹೇಳ್ತೀವಲ್ಲ, ಏನು ಅನಿಸುತ್ತದೋ ಅನಿಸಿಕೆ ಅಷ್ಟೇ. ಹಗ್ಗ ತಿಳ್ಕೊಂಡ್ರೆ ಅನಿಸಿಕೆ ತಪ್ಪಾಯಿತು. ಅನಿಸುತ್ತಾ ಇದೆಯಾ ಅಷ್ಟೇ ಅನಿಸಿಕೆ. ನೇರಾಗಿ ಹೇಳಿದ್ದೀವಿ, ಅನುಭವಾನುಸಾರವಾಗಿ ಹೇಳಿದ್ದರೆ ಚೆನ್ನಾಗಿಲ್ಲವಂತೆ. ನೇರಾಗಿ ಅನುಭವಾನುಸಾರವಿದ್ದರೆ ಅರ್ಥವಾಗಲ್ಲ ಅಂತೆ. ವ್ಯಾಖ್ಯಾನಕಾರರೇ ಚೆನ್ನಾಗಿದ್ದರಂತೆ. ಇದು ನೋಡಿ ಹೇಗಿದೆ ವೇದಾಂತ ನೋಡಿ. ಆಯಿತು, ಈಗ ನೋಡಿ, ಸ್ವಪ್ನವು ಅನುಭವಿಸುವಾಗ ಜಾಗ್ರತ್ತನಿಸುತ್ತದೆ. ಜಾಗ್ರತ್ತು ಅನಿಸಿರುವ ಮಾತ್ರದಿಂದ ತಾತ್ಕಾಲಿಕವಾಗಿ ಜಾಗ್ರತ್ತಿತ್ತು ಎಂದು ಹೇಳ್ತೀರಾ? ಇದು ಪ್ರಶ್ನೆ. ಓಕೆ, ಸ್ವಪ್ನವು ಅನುಭವಿಸುವಾಗ ಜಾಗ್ರತೆ ಅನಿಸಿತು ತಾತ್ಕಾಲಿಕವಾಗಿ. ತಾತ್ಕಾಲಿಕ ಅಂದರೆ ಅಷ್ಟೊತ್ತು, ಅಲ್ಲಿರುವವರೆಗೂ. ತಾತ್ಕಾಲಿಕ ಅಂದರೆ 1 ನಿಮಿಷ 2 ನಿಮಿಷ ಎಂದಲ್ಲ, ಎಷ್ಟೇ ಇರಲಿ ಟೈಮ್ ಎಷ್ಟಿರಲಿ ಪ್ರಸಕ್ತಿ ಅಲ್ಲ. ತಾತ್ಕಾಲಿಕ ಅಂದರೆ ಟೈಮ್ ಇಲ್ಲ, ಸ್ವಪ್ನವು ಅನುಭವಿಸುವವರೆಗೂ ಅಷ್ಟೇ. ತಾತ್ಕಾಲಿಕ ಅಂದರೆ ಸ್ವಪ್ನವು ಅನುಭವಿಸುವವರೆಗೂ ಅಲ್ಲಿ ನಿಜವಾದ ಪದಾರ್ಥಗಳಿದ್ದಂತೆ, ಮನುಷ್ಯರಿದ್ದಂತೆ, ಅವರ ಜೊತೆಗೆ ಮಾತಾಡುತ್ತಾ ಇದ್ದಂತೆ. ನಿಮಗೆ ಬಾಯಾರಿಕಾದರೆ ನೀರು ಕುಡಿಯುತ್ತಾನೆ, ಅಲ್ಲವೇ? ನಿಮಗೆ ಏನೋ ಬಾಯಾರಿಕ ನೀರು ಕುಡಿಯುತ್ತಾನೆ. ಜ್ವರ ಬಂದರೆ ಟ್ಯಾಬ್ಲೆಟ್ ಹಾಕ್ಕೊಳ್ತಾನೆ. ಏನೋ ಬಸ್ಸು ಬಂದರೆ ಹತ್ತುತ್ತಾನೆ, ಬೇರೆ ಊರಿಗೆ ಹೋಗುತ್ತಾನೆ. ಅದೆಲ್ಲ ನಿಜವಾಗಿ ಅನಿಸುತ್ತದೆ. ಎಚ್ಚರಗೊಂಡರೆ ಅಯ್ಯೋ ಏನಿಲ್ಲ, ಸುಮ್ಮನೆ ಅನಿಸುತ್ತದ ಅಲ್ಲವ? ಅನಿಸಿಕೆನೇ ಹೊರತು ಏನಿರಲಿಲ್ಲ, ಬಸ್ಸು ಇಲ್ಲ, ಹೋಗೋದಿಲ್ಲ. ತಾತ್ಕಾಲಿಕವಾಗಿ ಬಸ್ ಸಿಗ್ತಾ. ತಾತ್ಕಾಲಿಕವಾಗಿ ಯಾರು ಮಾಡಿದ್ದಾರಪ್ಪ? ಬಸ್ಸು ಯಾರು ಮಾಡಿಕೊಟ್ರು? ನೀನು ಮಾಡಿಕೊಟ್ಟಿದ್ದೀಯಾ ಏನು ಬಸ್ಸು? ತಾತ್ಕಾಲಿಕವಾಗಿ ಬಸ್ಸು ಎಲ್ಲಿಂದ ತರಬೇಕು? ಬಸ್ಸು ಹುಟ್ಟಿದ್ದು ನೀವು ನೋಡಿದ್ದೀಯಾ? ಬಸ್ಸು ಹುಟ್ಟುವುದಿಲ್ಲ, ಏನಿಲ್ಲ, ಅನಿಸಿತಷ್ಟೇ. ಆದ್ದರಿಂದ ಸ್ವಪ್ನವು ನೋಡುವಾಗಲೂ ಅನಿಸುವಾಗಲೂ ಅನಿಸಿಕೆಯೇ ಇತ್ತು. ಅನಿಸಿಕೆ ಬಿಟ್ಟೇನಿಲ್ಲ. ಅನಿಸಿಕೆ ಒಳಗೆ ನಿಜ ಅನಿಸಿತು. ಸೊ ನೋಡಿ, ಆ ನಿಜ ಅನ್ನೋದು ಅನಿಸಿಕೆಯೇ. ಅದು ಕಲಿಯಬೇಕು, ಗೊತ್ತಾ? ಇದು ನಿಜವೇ ಎಂದು ಅನಿಸಿಕೆ ಅಲ್ಲವೇ?
ಅನುಭವಿಸುವಾಗ ಅದು ನಿಜ ಅನಿಸುತ್ತದೆ. ನಿಜ ಎಂಬುದು ಅನಿಸಿಕೆಯೇ. ಹಾಗೆಯೇ ಈ ಎಚ್ಚರವು, ಈ ಅಂದರೆ ಈಗ ಅನುಭವಿಸುತ್ತಾ ಎಚ್ಚರ, ನಿಮಗೆ ಇದು ನಿಜ ಅನಿಸುತ್ತಾ ಇದ್ದರೆ ನಿಜ ಎಂಬುದು ಅನಿಸಿಕೆಯೇ. ಸ್ವಪ್ನವು ಹೇಗೆ ಕೇವಲ ಅನಿಸಿಕೆಯೋ, ಎಚ್ಚರವೂ ಅನಿಸಿಕೆಯೇ. ವೃತ್ತಿ ಮಾತ್ರ, ಅಲ್ಲಿ ಏನೂ ಇಲ್ಲ. ಇದ್ದುಕೊಂಡು ತೋರುವುದಲ್ಲ, ಇದ್ದುಕೊಂಡು ತೋರುತ್ತಿಲ್ಲ. ನಿಮಗೆ ಅನಿಸುತ್ತಾ ಇದೆ, ತೋರ್ತಾ ಇದೆ, ಅಲ್ಲಿ ಏನಿಲ್ಲ. ಅಲ್ಲಿರುವುದು ಬ್ರಹ್ಮೆ. ಸಚ್ಚಿದಾನಂದಂ ಬ್ರಹ್ಮ ಆತ್ಮಚೈತನ್ಯ ಸ್ವರೂಪ ಸ್ವತಃ ಸಿದ್ಧ ಸಾಕ್ಷಿ ಅದ್ವಿತೀಯಂ. ಅಷ್ಟೇ. ಇರುವುದು ಬ್ರಹ್ಮೆ. ನಾನು ಅನಿಸುತ್ತದೆ, ಅದು ಅನಿಸಿಕೆನೆ. ನಾನೊಬ್ಬ ವ್ಯಕ್ತಿ, ನಾನೊಬ್ಬ ಮನುಷ್ಯ, ನಾನೊಬ್ಬ ಜೀವ. ನೀನು ಜೀವ ಅಲ್ಲ, ಮನುಷ್ಯ ಅಲ್ಲ, ನೀನು ಬ್ರಹ್ಮೆ. ನೀನು ಇರುವುದು ಬ್ರಹ್ಮೆ. ನಿಮಗೆ ವ್ಯಕ್ತಿ ಅನಿಸುತ್ತಾ ಇದೆ, ಸುಮ್ಮನೆ ಅನಿಸಿಕೆ. ಯಾರೂ ವ್ಯಕ್ತಿ ಇಲ್ಲ, ನೀನು ಇಲ್ಲ, ನಾನು ಅಲ್ಲ. ಅದು ನೋಡ್ಕೊಂಡು ಅಯ್ಯೋ ನಾನು ವ್ಯಕ್ತಿ ಅಲ್ಲವಾ? ಅಲ್ಲ. ಬೇಕಾದರೆ ಚೆಕ್ ಮಾಡ್ಕೊ, ಟೆಸ್ಟ್ ಮಾಡಿಸ್ಕೊ. ಆಸ್ಪತ್ರೆಯಲ್ಲಿ, ಯಾವ ಆಸ್ಪತ್ರೆಯಲ್ಲಿ? ವೇದಾಂತ ಆಸ್ಪತ್ರೆಯಲ್ಲಿ, ಗೌಡಪಾದ ಕಾರಿಕೆಯಲ್ಲಿ ಟೆಸ್ಟ್ ಮಾಡಿಸ್ಕೊ. ನೀನು ಇಲ್ಲ, ನೀನು ಇರುವುದು ಬ್ರಹ್ಮ. ನೀನಿಲ್ಲ ಅಂದರೆ ನೀನು ವ್ಯಕ್ತಿಯಾಗಿಲ್ಲ, ನೀವು ಬ್ರಹ್ಮ ಆಗಿದ್ದಿ. ವ್ಯಕ್ತಿ ಎಂದು ಸುಮ್ಮನೆ ಅನಿಸಿಕೆ. ಅಲ್ಲಿ ನೋಡಿದ್ದಿರುವುದೊಂದು ನೆರಳು. ನಾನೆಂಬುದು ಸುಮ್ಮನೆ ನೆರಳು, ಯಾರೂ ಇಲ್ಲ. ಸ್ವತಃ ಸಿದ್ಧ ನಾನೆಂಬ ಹೆಸರಿಕೆ ಸಿಗದೇ ಇರುವಂಥದ್ದಿದೆ ನೋಡಿ. ಸ್ವತಃ ಸಿದ್ಧ ಆತ್ಮ, ಅದೊಂದೇ ಇರುವಿಕೆ. ನೀನು ಅದು ಸುಮ್ಮನೆ ನೆರಳು, ಅಲ್ಲಿ ಏನಿಲ್ಲ. ಅಯ್ಯೋ ನಾನು ನೆರಳ, ನೀನು ನೆರಳೆ. ಫೋಟೋ ತಗೋಬೇಕಾದರೆ ಕ್ಯಾಮ್ರಾದಿಂದ ಫೋಟೋ ತಗೋ, ಸುಮ್ಮನೆ ನೆರಳು, ನೀನೇನಿಲ್ಲ. ಅಯ್ಯೋ ರಾಮ, ಇದೇನು ಗುರುಗಳೇ? ಹೌದು, ನೀನು ಬ್ರಹ್ಮ ಎಂದು ಹೇಳಿದ್ದೀವಲ್ಲ. ಏಕೆ ನಿನಗೇಕೆ ಬೇಜಾರು ಮಾಡ್ಕೊಳ್ಳ ಬೇಡ. ಏಕೆ ನೀನು ಬ್ರಹ್ಮ ಆಗಿರುವಾಗ ಅದಕ್ಕಿಂತ ಹೆಚ್ಚೇನು ಬೇಕಪ್ಪ? ನಿಮಗೆ ಜೀವ ನೆರಳು ಹೇಳಿದ್ದೀವಿ, ಬ್ರಹ್ಮ ಸತ್ಯ ಹೇಳಿದ್ದೀವಲ್ಲ, ಏಕೆ ಚಿಂತ? ನೀನು ಬ್ರಹ್ಮ. ನೀನು ನಾನು ಬುದ್ಧಿ ಇದೆಲ್ಲ ಅದು ಸುಮ್ಮನೆ ಅನಿಸಿಕೆ, ಯಾರೂ ಇಲ್ಲ ಅಲ್ಲಿ. ದೇಹವು ಅದೂ ಇಲ್ಲ, ಸುಮ್ಮನೆ ಅನಿಸಿಕೆ. ಇಂದ್ರಿಯಗಳು ಅನಿಸಿಕೆ, ಮನಸ್ಸು ಅನಿಸಿಕೆ. ದೇಹವಿಲ್ಲವಾ? ಇಲ್ಲ. ಅಯ್ಯೋ ನಾನು ಊಟ ಮಾಡ್ತಾಯಿದ್ದೀನಿ, ಊಟನೂ ಅನಿಸಿಕೆನೇ. ನಾನು ಊಟ ಮಾಡಲಿಲ್ಲ. ಮೊದಲೇ ಹೇಳ್ತಾ ಇದ್ದೀನಿ, ಮಾಟ ಮಾಡಿದ್ದೆ ಎಂದು ನಿಮ್ಗೆ ಅನಿಸುತ್ತಾ ಇದೆ. ಏನಪ್ಪ ಕನಸಿನಲ್ಲಿ ಊಟ ಮಾಡಿದ್ದೀಯಾ? ಹೌದು ಮಾಡಿದೆ. ಎಲ್ಲಿದೆ ತೋರಿಸು ಊಟ, ಯಾವ ಜಾಗ, ತಟ್ಟ ತೋರಿಸು, ಯಾವ ತಟ್ಟದಲ್ಲಿ ತಿಂದಿದ್ದಿ, ಎಲ್ಲಿ ಕೂತಿದ್ದಿ ತೋರಿಸು. ಅದು ಇಲ್ಲ ಮರ. ಅಷ್ಟೇ ಇದು ಅಷ್ಟೇ. ಸುಮ್ಮನೆ ನಿಮಗೆ ಅನಿಸುತ್ತದೆ ಹೊರತು ನಾನು ಕೂತಿದ್ದೇನೆ, ನಾನು ಹೊಳೆನರಸೀಪುರದ, ಈಗ ನಾನು ಹೊಳೆನರಸೀಪುರ ಅಲ್ಲ, ರಾಯದುರ್ಗದಲ್ಲಿದ್ದೇನೆ, ಈಗೋ ಇದೆಲ್ಲ ಹಾಲು ನೋಡ್ತಾ ಇದ್ದೇನೆ. ಇದೆಲ್ಲ ಅನಿಸಿಕೆಯೇನು? ಅನಿಸಿಕೆಯೇ ಹೊರತು ಅಲ್ಲಿ ಹೊಳೆನರಸೀಪುರ ಇಲ್ಲ, ಯಾವುದು ರಾಯದುರ್ಗ ಇಲ್ಲ, ಯಾವುದೂ ಇಲ್ಲ. ಏಕೆ? ಬ್ರಹ್ಮ ಒಂದೇ ಇದೆ. ನಾನು ನೋಡ್ತಾ ಇದ್ದೀನಿ, ನಾನು ಹೋಗ್ತಾ ಇದ್ದೇನೆ. ನಾನು ಎಂಬುದು ನೆರಳು ಮಾತ್ರ, ಅಂದರೆ ಅನಿಸಿಕೆ ಮಾತ್ರ. ಅಲ್ಲಿರುವುದು ಬ್ರಹ್ಮೆ. ಇದು ತಿಳಿಯುವುದು ಬೇಕಪ್ಪ. ತ್ವಂಪದಾರ್ಥ ವಿವೇಕ ಅಂದರೆ ಏನು? ಇದು ತಿಳ್ಕೊಳ್ಬೇಕು. ಸುಮ್ಮನೆ ಕೇಳುವುದಲ್ಲ. ಪುಸ್ತಕದಲ್ಲಿದೆ ಬೇಕಾದಷ್ಟು ಪುಸ್ತಕಗಳಲ್ಲ. ನಿಮ್ಮ ಅನುಭವದಲ್ಲಿ ಗಮನಿಸಿ ನೋಡು. ನಾನೆಂಬುದು ಸುಮ್ಮನೆ ಅನಿಸುತ್ತಾ ಇದೆ, ಅಲ್ಲಿ ಏನಿಲ್ಲ. ಅನಿಸಿಕೆದ ಮೂಲ ಇರವು ಚೈತನ್ಯ ಸ್ವತಃ ಸಿದ್ಧ, ಅದೇ ತಾನು ಎಂದಿಗೂ ಇದ್ದಾನೆ. ಅದು ಅನಿಸಲ್ಲ. ಅನಿಸುವುದೂ ಇರುವಿಕೆ ಅಲ್ಲ, ಇರುವಿಕೆನೂ ಪ್ರತ್ಯಯವಾಗಲ್ಲ, ಪ್ರತ್ಯಯಕ್ಕೆ ವಿಷಯವಾಗಲ್ಲ. ಅದು ನೋಡಿ, ಇರುವಿಕೆ ನಮಗೆ ಒಂದು ಅರಿವಿದೆ, ಅದು ನಾನೆಂಬ ಬುದ್ಧಿ ಬಿಟ್ಟು ಅದು ಯಾವ ಬುದ್ಧಿಯಾಗಿ ಅನಿಸಲ್ಲ, ಸುಮ್ಮನೆ ಇರ್ತದೆ. ಅದು ನಾನೆಂಬ ರೂಪವಾಗಿ ಅನಿಸಲ್ಲ. ನೋಡಿದ್ದೀರಾ? ನಾನು ವೃತ್ತಿಗೆ ಸಿಗಲ್ಲ. ನಾನು ವೃತ್ತಿ ಸುಮ್ಮನೆ ಕಲ್ಪಿತ. ಹೇಗೆ? ಇರುವುದು ಹಗ್ಗ, ಅನಿಸಿಕೆ ಹಾವು ಅನಿಸಿಕೆ ಅಲ್ಲೇನಿಲ್ಲ. ಹಾಗೆಯೇ ನಾನಿರುವುದು ಸಾಕ್ಷಿ, ಅನಿಸುವುದು ಅಹಂಬುದ್ಧಿ. ನಾನೆಂಬ ಜೀವಬುದ್ಧಿ ಸುಮ್ಮನೆ ಅನಿಸಿಕೆ. ಜೀವರು ಯಾರೂ ಇಲ್ಲ. ನಿಮಗೆ ಅನಿಸುತ್ತದೆ ನಾನು ಕರ್ತ, ಅನಿಸಿಕೆ, ಯಾರೂ ಕರ್ತ ಇಲ್ಲ. ಭೋಕ್ತ, ಅನಿಸಿಕೆ, ಯಾರೂ ಭೋಕ್ತ ಇಲ್ಲ. ಜ್ಞಾತೃ, ಅನಿಸಿಕೆ, ಯಾರೂ ಜ್ಞಾತೃ ಇಲ್ಲ. మరి ದೇಹವು ನಿಮಗೆ ಅನಿಸುತ್ತದೆ, ಅಲ್ಲಿ ಯಾರೂ ದೇಹವಿಲ್ಲ. ಅಯ್ಯೋ ಅವರು ಇಂಜೆಕ್ಷನ್ ಕೊಟ್ಟಾಗ ನೋವಾಗ್ತದೆ, ಅದು ಇಂಜೆಕ್ಷನ್ ಕೊಟ್ಟಾಗ ಅನಿಸುತ್ತದೆ. ಅದು ಇಂಜೆಕ್ಷನು ಅನಿಸುತ್ತದೆ, ನೋವು ಅನಿಸುತ್ತದೆ, ಎರಡೂ ಇಲ್ಲ. ಅಲ್ಲ, ನೇರಾಗಿ ಹೇಳ್ತಾ ಇದ್ದೀನಿ. ತಾನು ಇರುವುದು ಸ್ವತಃ ಸಿದ್ಧ ಬ್ರಹ್ಮ, ಅದೇ ಹೇಳುವುದು ಅಲ್ಲವೇ? ಕನಸಿನಿಂದ ಎಚ್ಚರಗೊಂಡಾಗ ಹೇಗಿದೆಯೋ ನೀವು ಈ ಎಚ್ಚರ ಎಂದು ಅನಿಸುತ್ತಿರುವ ಇದು ಕನಸೆ. ಎಚ್ಚರ ಎಂದು ಅನಿಸುತ್ತಿರುವ ಕನಸು ಅಂದರೆ ನಾನೊಬ್ಬನಿದ್ದನಂತೆ, ನನ್ನ ಸುತ್ತು ಪ್ರಪಂಚ ಇದ್ದಂತೆ ಎಲ್ಲ ನಿಮಗೆ ಅನಿಸುತ್ತಾ ಇದೆ. ಅನಿಸಿಕೆನಿಂದ ಎಚ್ಚರಗೊಂಡರೆ, ಅನಿಸಿಕೆನಿಂದ ಎದ್ದರೆ, ಹೇಳುವುದಂದ್ರೆ ಅರ್ಥವೇನು? ಸ್ವಲ್ಪ ಅರಿವಿನ ಕಡೆಗೆ ತಿರುಗು, ಅಲ್ಲಿ ಅರಿವೇ ಇದೆ, ಯಾವುದೂ ಅವಸ್ಥೆ ಇಲ್ಲ, ಅನಿಸಿಕೆನೇ ಇಲ್ಲ. ಅನಿಸಿಕೆಯೇ, ಅಲ್ಲಿ ಏನೂ ಇಲ್ಲ.
ಅನಿಸಿಕೆಗೆ ವಸ್ತುವಿಲ್ಲ, ಅನಿಸಿಕೆಗೆ ವಸ್ತು ಬ್ರಹ್ಮ, ಅನಿಸುವುದು ಎಚ್ಚರ. ಇದು ಕಲಿಯಬೇಕು. ಆಯಿತಾ? ಇದೇ ಮನನ, ತತ್ವಚಿಂತನ, ಶ್ರವಣ ಮನನ ನಿಧಿಧ್ಯಾಸನ ಅಂದರೇನು? ಇದು ನಿಮ್ಮ ಅನುಭವದಲ್ಲಿ ಗೊತ್ತಾಗಬೇಕು. ನಾನೆಂಬ ಅನಿಸಿಕೆ, ನಾನೆಂದರೆ ಇಲ್ಲಿ ಯಾರೋ ಗಟ್ಟಿಯಾಗಿ ಕೂತಿದ್ದಾರೆ ಅಂದ್ಕೊಳ್ತಾರೆ. ಅವ್ರು ಮುಟ್ಟಿ ನೋಡಲ್ಲಿ ಯಾರೂ ಇಲ್ಲ. ಅಯ್ಯೋ ಹೌದಪ್ಪ, ನಾನು ಅನಿಸಿಕೆನೇ, ಅಲ್ಲಿ ಯಾರೂ ಇಲ್ಲ, ಸುಮ್ಮನೆ ಅನಿಸಿಕೆ. ಹಬ್ಬ, ಅಯ್ಯೋ ಈ ನಾನು ಜೀವಭಾವ, ನಾನು ಕರ್ತ, ನಾನು ಜನ್ಮ ಪಡ್ಕೊಂಡೆ. ನಿಮಗೆ ಜನ್ಮನೇ ಇಲ್ಲ, ನೀವು ಎಂದಿಗೂ ಇದ್ದೀವಿ. ಜನ್ಮ ಏಕಪ್ಪ, ನಿಮಗೆ ಜನ್ಮನೇ ಬೇಡ. ನಾವು ಸತ್ತು ಹೋಗೋದು ಯಾರೂ ಇಲ್ಲ, ನೀವು ಎಂದಿಗೂ ಇರುವವನು. ನಿಮಗೆ ಜನ್ಮ ಇಲ್ಲ, ಏಕೆ? ನೀವು ಮೊದಲಿನಿಂದ ಇದ್ದಿ. ನೀವು ಮೊದಲಿನಿಂದ ಇರುವವನಿಗೆ ಜನ್ಮ ಏನು? ನನಗೆ ಅಯ್ಯೋ ನಾನು ಸತ್ತು ಹೋಗ್ತೀನಿ ಭಯ. ಅಲ್ಲ, ನಿಮಗೆ ಮರಣವೇ ಇಲ್ಲ. ಏಕೆ? ನೀವು ಎಂದಿಗೂ ಇರುವುದೇ, ಇರುವಿನ ಸ್ವರೂಪವೇ ನೀನು, ಎಂದಿಗೂ ಇರುವುದು. ಎಲ್ಲಿದ್ದೀವಿ? ಎಲ್ಲ ನೀನೇ. ಯಾವುದು ನೋಡುತ್ತಿದ್ದರು ನೋಡಿ, ಇಡೀ ಪ್ರಪಂಚ ನೋಡು, ಇಡೀ ಪ್ರಪಂಚ. ನೀವು ಎಲ್ಲೇ ಹೋಗು, ಇಷ್ಟು ದೊಡ್ಡ ಪ್ರಪಂಚ, ಇಷ್ಟು ದೊಡ್ಡದಲ್ಲ. ನೀನು ನೋಡುವವನು ನೀನೇ, ತಿಳಿಯುವವನು ನೀನಿಲ್ಲದಿದ್ದರೆ ಪ್ರಪಂಚವೇ ಇಲ್ಲ. ಅಂದರೆ ಆ ಪ್ರಪಂಚವೆಲ್ಲ ನೋಡುವವನು ನೀನು, ಆ ನೀನೊಬ್ಬನೇ ಇದ್ದೀ. ಆ ನೋಡುವ ತಾನು, ತಿಳಿಯುವ ತಾನು, ಅರಿವು ಒಂದೇ ಇದೆ. ಅರಿವಿಗೂ ಅನಿಸಿಕೆ ಅರಿವೇ. ನೀರಿನಲ್ಲಿ ತೋರುವ ಅಲೆ ನೀರೇ, ಅರಿವಿಕೆ ಅನಿಸುವ ಅವಸ್ಥೆ ಎಲ್ಲ ಅರಿವೇ. ಹಾಗೆ ನೋಡಿ, ಅರಿವಿಕೆ ಅನಿಸುವ ನಾನು ಬುದ್ಧಿ, ಪ್ರಪಂಚ ಬುದ್ಧಿ, ಇದೆಲ್ಲ ಅನಿಸಿಕೆಯೇ. ಪ್ರಪಂಚ ಅನಿಸಿಕೆ, ನಾನು ಅನಿಸಿಕೆ ಎಲ್ಲ ಅರಿವಿನಲ್ಲೇ. ಅದರಿಂದ ಅರಿವಿಗಿಂತ ಬೇರೆ ಅಲ್ಲ, ಅದು ತಿಳಿಯಬೇಕು. ಅರಿವು ಮಾತ್ರ. ಇದು ಗೌಡಪಾದರು ಹೇಳಲಿದ್ದಾರೆ. ನಾನು ಮೊದಲೇ ಸಂಕ್ಷೇಪವಾಗಿ ಹೇಳಿದ್ದೇನೆ. ಏಕೆಂದರೆ ನೇರಾವಿ ಶ್ಲೋಕ ಹೇಳಿದರೆ ಶ್ಲೋಕ ಪದ ಎಲ್ಲೆಲ್ಲೋ ಹೋಗಿಬಿಡ್ತೀರಿ. ಮೊದಲು ಈ ವಿಷನ್ ಇಟ್ಕೊಂಡು, ಈಗ ನಾನು ಹೇಳಿದ್ದ ಸಾರ ಇಟ್ಕೊಂಡು ಶ್ಲೋಕ ಓದಿ. ಶ್ಲೋಕದಲ್ಲಿ ವ್ಯಾಕರಣ ಪಾಂಡಿತ್ಯ ಪದಗಳಿಗೆ ಹೋಗಬೇಡ. ಅಲ್ಲಿ ಹೇಳಿರುವ ಅದು ಇದು ಅದೇನಿಗೆ ಹೋಗಬೇಡ. ಅದೆಲ್ಲ ನಿಮ್ಮ ಅನುಭವವನ್ನು ತೋರಿಸ್ತಾ ಇದೆ. ಏನು ವಿಚಾರ ಮಾಡುವ ಶ್ರೋತನೂ ಇಲ್ಲ. ಜಿಜ್ಞಾಸುತ್ವವು ಅನಿಸಿಕೆನೆ. ನೀನು ಬ್ರಹ್ಮ, ನಿನಗೆ ಜಿಜ್ಞಾಸು ಏಕಪ್ಪ. ನಾನು ಮುಮುಕ್ಷು, ಅನಿಸಿಕೆನೆ, ನೀನೇ ಬ್ರಹ್ಮ. ಅಂದರೆ ಜಿಜ್ಞಾಸುತ್ವವು ಅನಿಸಿಕೆನೆ ಅಲ್ಲವೇ? ನಾನು ಸಾಧಕ, ಅನಿಸಿಕೆ. ಈ ಸಾಧಕ ಅನಿಸಿಕೆಗೆ ಮೂಲ ಸ್ವರೂಪ ಅರಿವು. ಅನಿಸಿಕೆ ಅಂದರೇನು? ಅರಿವಿನ ರೂಪವೇ ಅನಿಸಿಕೆ. ಅನಿಸಿಕೆ ಅಂದ್ರೇನು? ಅರಿವಲ್ಲವಾ? ನನಗೇನು ಗೊತ್ತಾಗ್ತಾ ಇದೆ, ಗೊತ್ತಾಗುವುದೆಂದರೆ ಅರಿವಲ್ಲವಾ? ಗೊತ್ತು ಅಂದ್ರೇನು? ಅರಿವೇ. ತಿಳಿಯುತ್ತಾ ಇದೆ ಅರಿವೇ. ಏನೆಂದು ಹೀಗೆ ಯಾವುದೇ ಅನಿಸಿಕೆ ರೂಪ ಇರಲಿ, ಅನಿಸಿಕೆನೂ ಅರಿವೇ. ಅನಿಸಿಕೆ ಅಂದರೇನು? ಅರಿವೇ ಅನಿಸಿಕೆನ? ಅಥವಾ ಕಲ್ಲುಕ್ಕೆ ಅನಿಸುತ್ತದೆ? ಕಲ್ಲುಕ್ಕೇನಾದರೂ ಅನಿಸುತ್ತದೆ? ಅನಿಸಲ್ಲ. ಅರಿವಿಕೆ ಅನಿಸುತ್ತದೆ, ಅರಿವಿನಲ್ಲೇ ಇರುತ್ತದೆ, ಚೈತನ್ಯಕ್ಕೆ ಅನಿಸುತ್ತದೆ. ಆ ಚೈತನ್ಯವೇ ಅನಿಸಿಕೆ. ಅನಿಸಿಕೆ ಎಂಬುದು ಅಲೆ, ಚೈತನ್ಯ ಆತ್ಮ ನೀರು. ನೋಡಿ, ನೀರಿಗೆ ಅಲೆಗೆ ಎಷ್ಟು ದೂರ? ನೀರೆಂಬುದು ಚೈತನ್ಯಾತ್ಮ, ಅಲೆ ಎಂಬುದು ಅನಿಸಿಕೆ. ಅಲೆ ಎಂಬುದಲ್ಲಿ ಏನಾದರೂ ಇದೆಯಾ? ಅದು ನೀರೇ. ಅಲೆ ಏನು ಎಂದು ನೋಡಿಬಿಟ್ರೆ, ಮುಟ್ಟಿಬಿಟ್ರೆ ನೀರು. ನೀವು ನೋಡಿ, ಅಲೆಯನ್ನು ಮುಟ್ಟಿದ್ದರೆ ನಿಮ್ಮ ಕೈಗೆ ನೀರು ತಾಕುತ್ತದಾ, ಅಲೆ ತಾಕುತ್ತದಾ ಹೇಳಿ? ಅಲೆಯನ್ನು ಮುಟ್ಟಿ ನಿಮಗೆ ಕೈಗೆ ಏನು ತಾಕ್ತದೆ? ನೀರಾ ಅಲೆನ? ನೀರೇ. ಮರ ಅಲೆ ಎಲ್ಲಿದೆ? ಅಯ್ಯೋ ಮರ ಅದೇ. ಅನಿಸಿಕೆ ಅಂದ್ರೇನು? ಅರಿವೇ. ಮರ ಅನಿಸಿಕೆ ಎಲ್ಲಿ? ಅರಿವಿಕೆ ಅನಿಸಿಕೆ ಎಂದು ಸುಮ್ಮನೆ ಹೆಸರು. ವಾಚಾರಂಭಣಂ ವಿಕಾರೋ ನಾನೆಂಬುದು ಅರಿವೇ. ಆ ಅರಿವಿಕೆ ನಾನೆಂಬ ಹೆಸರು. ನಾನೆಂಬುದು ಕಲ್ಪಿತ ಹೆಸರು. ಅಂದರೆ ಅದು ಏನಿಲ್ಲ, ಇರುವುದು ಒಂದೇ. ಅರಿವೇ ಅರಿವು. ಪ್ರಪಂಚ ಎಂಬುದೆಲ್ಲ ನಿಮಗೆ ಅರಿವಿಗೂ ಗೊತ್ತಾಗ್ತಾ ಇದೆ ಅಲ್ವಾ? ಪ್ರಪಂಚವೆಲ್ಲ ಅರಿವಿಕೆ ಗೊತ್ತಾಗ್ತಾ ಇದೆ. ಆ ಅರಿವಿನಲ್ಲಿ ತೋರಿಕೆನೇ ಪ್ರಪಂಚ. ಒಟ್ಟು ಎಚ್ಚರ ಪ್ರಪಂಚ ಅರಿವಿನಲ್ಲಿ ತೋರ್ತಾ ಇದೆ. ಅಂದರೆ ಯಾವ ಅರಿವಿನಲ್ಲಿ ತೋರ್ತಾ ಇದೆಯೋ ಅರಿವೇ, ಅರಿವಿಗಂತ ಬೇರೆ ಅಲ್ಲ. ಹೀಗೆ ತಿಳ್ಕೊಂಡುವುದೇ ಬ್ರಹ್ಮ. ಆಯಿತಾ? ಇವತ್ತು ಸಾಕು, ಲೇಟ್ ಮಾಡಿದ್ದೇವೆ ನಾವು. 12:20 ಆಗ್ತಾಯಿದೆ. ಸಾಕು ಇವತ್ತು. ಸ್ವಲ್ಪ 45 ನಿಮಿಷ, ಹೆಚ್ಚು ಹೇಳಲಿಲ್ಲ. ಪರವಾಗಿಲ್ಲ, ಮನನ ಮಾಡಿ ನೋಡಿ. ಕೇಳಿ ಬಿಟ್ಟರೆ ಪ್ರಯೋಜನವಿಲ್ಲ. ಕೇಳಿದ್ದೆಲ್ಲ ಮನನ ಆಗಬೇಕು. ಸ್ವಲ್ಪ ನೋಟ್ಸ್ ಮಾಡಿಕೊಳ್ಳಬೇಕು ಸಂಕ್ಷೇಪವಾಗಿ. ಅದನ್ನು ಮತ್ತೆ ಮನನ ಮಾಡಬೇಕು. ಇವತ್ತು ಹೇಳಿದ್ದೀವಲ್ಲ, ಅನಿಸಿಕೆಗೆ ಅಲ್ಲಿ ಇಲ್ಲ. 2 ಪಾಯಿಂಟ್ ಹೇಳಿದ್ದೀನಿ. ಅನಿಸಿಕೆಗೆ ವಿಷಯವಿಲ್ಲ, ಅನಿಸಿಕೆಯು ಅರಿವೇ. ಇಷ್ಟೆಲ್ಲ ಹೇಳಿದ್ದು 2 ಪಾಯಿಂಟ್. ಹಾವೆಂದು ಅನಿಸಿಕೆಗೆ ಹಾವಿಲ್ಲ, ಹಾವಿ ಇಲ್ಲದೆ ಅನಿಸುತ್ತದೆ 1. 2ನೇ ಪಾಯಿಂಟು, ಅನಿಸಿಕೆ ಅಂದರೆ ಅರಿವಿನ ತೋರುವ ಬಗೆ, ಅದು ನಿಜವಾಗಿ ಅರಿವೇ.
ಆಯಿತಾ? ಅಲೆ ಹೇಗೆ ನಿಜವಾಗಿ ನೀರು ಮಾತ್ರವೋ, ಅನಿಸಿಕೆ ಎಂಬುದು ಅರಿವು ಮಾತ್ರ ಅಷ್ಟೇ. ಅರಿವನ್ನೇ ನೀವು ಅದು ನೋಡ್ತಾ ನೋಡ್ತಾ ನೋಡುವುದು ಅರಿವೇ, ಅನಿಸುವುದು ಅರಿವೇ, ಅರಿವಿನಲ್ಲೇ ಅನಿಸುತ್ತದೆ, ಅರಿವಿನಿಂದಲೇ ಅನಿಸಿಕೆ ಅರಿವಿನಲ್ಲೇ ಹುಟ್ಟುತ್ತದೆ, ಅರಿವಿನಲ್ಲೇ ಇರುತ್ತದೆ, ಅರಿವಿನಲ್ಲೇ ಮುಳುಗಿ ಹೋಗ್ತದೆ. ಅಂದರೆ ಅರಿವಿಗೆ ಅನಿಸಿಕೆ ಎಂದು ಹೆಸರು, ಸುಮ್ಮನೆ ಕಲ್ಪಿತ ಹೆಸರು. ಅಯ್ಯೋ, ಕಲ್ಪಿತ ಹೆಸರು. ಅನಿಸಿಕೆ ಎಂಬುದು ಏನಿಲ್ಲ, ಇರುವುದೇ ಅರಿವು ಅಷ್ಟೇ. ಅಖಂಡ ಅನಂತ ಅರಿವು, ಅಖಂಡ ಅರಿವು, ಅನಂತ ಅರಿವು, ಎಲ್ಲವೂ ಅರಿವೇ. ಈ ಸ್ವತಃ ಸಿದ್ಧ ಅಖಂಡ ಅನಂತ ಅರಿವಿಗೆ ಏನೇ ಹೆಸರಿಟ್ಕೊ, ಬ್ರಹ್ಮ ಹೇಳು, ಆತ್ಮ ಹೇಳು, ತತ್ವ ಹೇಳು, ಪರಮಾತ್ಮ ಹೇಳು, ಯಾವುದೇ ಹೆಸರಿಟ್ಕೊ, ಅದು ಹೆಸರಿಗೆ ಸಿಗದೇ ಇರುವಂಥ ಸ್ವತಃ ಸಿದ್ಧ ತತ್ವ. ಅದು ತಾನೇ ತಾನಿದೆ, ನಮ್ಮ ಎಲ್ಲರಿಗೂ ಅನುಭವ. ಅದನ್ನು ಬಿಟ್ಟು ಯಾವ ಅನುಭವ ಇಲ್ಲ. ಮಿಕ್ಕ ಅನುಭವಗಳು ಆ ಮೂಲ ತತ್ವಾನುಭವದ ಕಲ್ಪನೆಗಳೇ. ತತ್ವಾನುಭವವನ್ನೇ ಬ್ರಹ್ಮ ಜಗದ ಅನುಭವವಾಗಿ ಅನುಭವಿಸ್ತಾ ಇದ್ವಿ. ನೀವು ನೋಡಿ, ಗೋಡೆ ಅನುಭವ ಅಂದರೆ ಅದು ಬ್ರಹ್ಮಾನುಭವಕ್ಕೆ ಗೋಡೆ ಎಂದು ಹೆಸರಿಟ್ಟಿದ್ದೀವಿ. ಪುಸ್ತಕಾನುಭವ ಅದು ಬ್ರಹ್ಮಾನುಭವವೇ. ನಾನು ಮನುಷ್ಯನೆಂದು ಅನಿಸುತ್ತಾ ಇದೆ, ಅದು ಬ್ರಹ್ಮಾನುಭವ. ಅಂತೆ ಬ್ರಹ್ಮಾನುಭವದ ಅಲೆಯೇ ಪ್ರಪಂಚಾನುಭವ, ಅಲೆಯೇ ನಾನೆಂಬ ಅನುಭವ, ಅಲೆಯೇ ನೀನೆಂಬ ಅನುಭವ, ಅಲೆಯೇ ಗೋಡೆ ಎಂಬ ಅನುಭವ, ಅಲೆಯೇ ಟೇಬಲ್ ಎಂಬ ಅನುಭವ. ಅಂದರೇನು? ಬ್ರಹ್ಮಾನುಭವದ ಅಲೆಯೇ ಪ್ರಪಂಚಾನುಭವ. ಪ್ರಪಂಚ ಎಂಬುದು ಅನಿಸಿಕೆ, ಇದು ಅನಿಸಿಕೆ ಅನುಭವ, ಇರುವ ಅನುಭವ ಬ್ರಹ್ಮ. ಆದ್ದರಿಂದ ಇಡೀ ಎಚ್ಚರ ಪ್ರಪಂಚ ಎಚ್ಚರ ಅನಿಸಿಕೆ, ಎಚ್ಚರ ಅವಸ್ಥೆ. ಎಚ್ಚರ ಅವಸ್ಥೆ ಬ್ರಹ್ಮದ ಅನಿಸಿಕೆನೇ, ಸ್ವತಃಸಿದ್ಧ ಬ್ರಹ್ಮದ ಅರಿವಿನ ಅನಿಸಿಕೆನೇ ಎಚ್ಚರ. ಎಚ್ಚರ ಎಂಬುದು ಸುಮ್ಮನೆ ಅಲೆ, ಯಾರಲ್ಲಿ? ಅರಿವಿನಲ್ಲಿ, ಸಾಕ್ಷಿರೂಪ ಅರಿವಿನಲ್ಲಿ ಎಚ್ಚರ ಎಂಬುದು ಅಲೆ. ಗೊತ್ತಾಯ್ತಾ? ಎಚ್ಚರ ಪ್ರಪಂಚ, ಎಚ್ಚರ ಅವಸ್ಥೆ ಎಲ್ಲಿದೆ? ಎಚ್ಚರ ಅವಸ್ಥೆ ಅರಿವಿನ ಅಲೆ ಮಾತ್ರ. ಅಲೆ ಮಾತ್ರ ಅಂದ್ರೇನು? ಅಲೆ ಇದೆ ಎಂದು ಹೇಳುವುದಕ್ಕಲ್ಲ. ಅಲೆ ಅಂದರೆ ನೀರೇ ಎಂದರ್ಥ. ಅದು ಪ್ರಕ್ರಿಯೆ. ಅಲೆ ಮಾತ್ರ ಹೇಳುವುದು ಪ್ರಕ್ರಿಯೆ. ತಾತ್ಪರ್ಯವೇನು? ನೀರೇ. ತಾತ್ಪರ್ಯ ಕಡೆಗೆ ದೃಷ್ಟಿ. ಅಲೆ ಅಂದರೆ ಅಲೆ ಹುಟ್ಟಿದೆ ಅಂತ ತಿಳ್ಕೊಳ್ಳಬೇಡಿ. ಅಲೆಯನ್ನು ಹುಟ್ಟಲ್ಲ, ಹುಟ್ಟುವುದೇ ಇಲ್ಲ. ಅಲೆ ಅಂದರೆ ನೀರೇ. ನೀರಿಗೆ ಅಲೆ ಎಂದು ಸುಮ್ಮನೆ ಹೆಸರು. ಹಾಗೆಯೇ ಎಚ್ಚರ ಅವಸ್ಥೆ ಎಲ್ಲ ಅನಿಸಿಕೆನೇ. ಅನಿಸಿಕೆ ಯಾರು? ಅರಿವೇ. ಅರಿವು 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 ಸ್ವತಃ ಸಿದ್ಧ ಅಖಂಡ ಅದ್ವಿತೀಯ ಚೈತನ್ಯ. ಆಯಿತಾ? ಸಾಕು. ಅದರಿಂದ ಈ ಕಾರಿಕೆಗಳಿಗೆ ಅರ್ಥ ಮುಂದಿನ ಪಾಠನ ನಾಳೆನೋ ನಾಡಿದ್ದೋ ಹೇಳೋಣ. ನಾಳೆ ಆಗುತ್ತದಾ? ನಾಳೆ ಆಗ್ಬೋದು, ಯಾಕಂದರೆ ಇಲ್ಲಿದ್ದೀನಿ. ಅದರಿಂದ ರಾಯದುರ್ಗದಲ್ಲಿ ನಾಳೆ ಹೇಳುವ ಪ್ರಯತ್ನ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.